ಸ್ವಾಗತ ಎಲ್ಲರಿಗೆ ಇವತ್ತಿನ ರಾಮಾಯಣದ ಚರ್ಚೆಗೆ. ಇವತ್ತು ನಾವು ಮತ್ತೊಂದು ಮುಖ್ಯವಾದ ವಿಷಯ ಸೀತಾ ಮಹಾತ್ಮೆ ಅಥವಾ ಸೀತಾ ಪ್ರಪತ್ತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಮುಂದಿನ 2 ಶ್ಲೋಕಗಳು 25 ಮತ್ತೆ 26 2 ಶ್ಲೋಕಗಳಲ್ಲಿ ನಾರದರು ಸೀತೆಯ ಮಹತ್ವಪೂರ್ಣವಾದಂತಹ ಸ್ಥಾನ ಮತ್ತೆ ಸೀತೆಯ ಮಹತ್ವಪೂರ್ಣವಾದಂತಹ ಆ ಯೋಗದಾನ ರಾಮಚಂದ್ರನ ಜೀವನದಲ್ಲಿ ಅದರ ಬಗ್ಗೆ ಅವರು ಮಾತಾಡ್ತಾರೆ. ಸೊ ಅದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೇವೆ. ಕಳೆದ ಬಾರಿ ಲಕ್ಷ್ಮಣನ ಪ್ರಪತ್ತಿ ಏನಿದೆ, ಲಕ್ಷ್ಮಣನ ಶರಣಾಗತಿ ಏನಿದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಮಹತ್ವಪೂರ್ಣವಾದಂತಹ ಎಷ್ಟೊಂದು ಪಾಠಗಳನ್ನು ನಾವು ಕಲಿಯಬಹುದು. ಅದೇ ರೀತಿ ಇವತ್ತು ನಾವು ಸೀತಾ ಪ್ರಪತ್ತಿ ಅಥವಾ ಸೀತಾ ಶರಣಾಗತಿ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಂದಿನಂತೆ ಮೊದಲು ನಾವು ವಾಲ್ಮೀಕಿ ಪ್ರಣಾಮವನ್ನು ಹೇಳ್ತೇವೆ. पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकि कोकिलं वाल्मीकेर्मुनिसिंहस्य कविता वनचारिणः शृण्वन् रामकथानादं को न याति परां गतिं यः पिबन् सततं राम चरितामृतसागरम् अतृप्तस्थं मनिं वन्दे प्राचेतः समकल्मषम्. ಇವತ್ತಿನದು 25ನೇ ಶ್ಲೋಕ. ಇದರಲ್ಲಿ ಸೀತೆಯ ಮಹಾತ್ಮೆ. ಆಗ್ಲೇ ಸರಸ್ವತಿ ಮಾತಾಜಿಯವರು ಆಗ್ಲೇ ಕೈ ಎತ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಹಿಂದೆ ಹೇಳ್ತೀರಾ ಸರಸ್ವತಿ ಮಾತಾಜಿಯವರು? ಹೇಳ್ತೀನಿ ಪ್ರಭು. ಹರೇ ಕೃಷ್ಣ. ದಯವಿಟ್ಟು ನಿಂದೆ ಹೇಳಿ. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣಸಮಾ ಹಿತಾ ಜನಕಸ್ಯ ಕುಲೇ ಜಾತಾ ದೇವಮಾಯಾ ಇವ ನಿರ್ಮಿತಾ. ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತದೆ ಅಲ್ಲ? ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತದೆ. ವಾಲ್ಯೂಮ್ ಜಾಸ್ತಿ ಮಾಡುವಂತ ಒಬ್ರು ಹೇಳ್ತಿದ್ದಾರೆ, ಅದಕ್ಕೆ ನಮ್ಗೆ ಕೇಳಿಸ್ತದೆ ಅಲ್ಲ? ನಮ್ಗೆ ನಾರ್ಮಲ್ ಸೌಂಡ್ ಬರ್ತದೆ ಆಕ್ಚುಲಿ. ಧನ್ಯವಾದ. ದಯವಿಟ್ಟು ನನ್ನ ಹಿಂದೆ ಹೇಳಿ ನಮ್ಮ ಸರಸ್ವತಿ ಮಾತಾಜಿಯವರು. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣ ಸಮಾಹಿತಾ ಜನಕಸ್ಯ ಕುಲೇ ಜಾತಾ ದೇವಮಾಯೇವ ನಿರ್ಮಿತಾ. ಹರೇ ಕೃಷ್ಣ. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣ ಸಮಾಹಿತಾ ಜನಕಸ್ಯ ಕುಲೇ ಜಾತಾ ದೇವಮಾಯೇವ ನಿರ್ಮಿತಾ. ಓಕೆ, ಧನ್ಯವಾದಗಳು ಸರಸ್ವತಿ ಮಾತಾಜಿ ಅವ್ರಿಗೆ. ಇನ್ನಿಬ್ರು ದಯವಿಟ್ಟು ಉಚ್ಚಾರಣೆ ಮಾಡಬಹುದು. ಹರೇ ಕೃಷ್ಣ ಪ್ರಭುಜಿ. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣ ಸಮಾಹಿತಾ ಜನಕಸ್ಯ ಕುಲೇ ಜಾತಾ ದೇವಮಾಯೇವ ನಿರ್ಮಿತಾ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರು? ರೋಜು ಯಾರಾದ್ರು ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣ ಸಮಾಹಿತಾ ಜನಕಸ್ಯ ಕುಲೇ ಜಾತಾ ದೇವಮಾಯೇವ ನಿರ್ಮಿತಾ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು. ಬಹಳ ಸರಳವಾದ ಶ್ಲೋಕ. ಭಗವದ್ಗೀತೆ ಇರಲಿ, ಮಹಾಭಾರತವಿರಲಿ, ರಾಮಾಯಣವಿರಲಿ, ಬಹಳ ಸರಳವಾದಂತಹ ಶ್ಲೋಕಗಳು ಇರ್ತದೆ. ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇದರಲ್ಲಿ ಬಹಳ ಸರಳ ಭಾಷೆಯಲ್ಲೇ ಹೇಳ್ತಾ ಇದ್ದಾರೆ ನಾರದರು. ರಾಮಸ್ಯ ದಯಿತಾ ಭಾರ್ಯಾ ಎಂಬಂತ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಹೆಂಡತಿ ಎಂಬಂತ ಅರ್ಥದಲ್ಲಿ ಎಷ್ಟೊಂದು ಶಬ್ದಗಳಿವೆ. ದಾರ ಅಂದ್ರು ಹೆಂಡತಿ, ಅದೇ ರೀತಿ ಕಲತ್ರಂ ಅಂದ್ರು ಹೆಂಡತಿ. ಎಷ್ಟೊಂದು ಶಬ್ದಗಳು, ಪರ್ಯಾಯ ಶಬ್ದಗಳಿವೆ. ಅದರಲ್ಲಿ ಭಾರ್ಯಾ ಎಂಬಂತ ಶಬ್ದಕ್ಕೇನೆ ಏನ್ ಅರ್ಥ ಅನ್ನೋದನ್ನ ನಾವು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ದಯಿತಾ ಅಂದ್ರೆ ಬಹಳ ನಿಕಟವಾದಂಥವಳು, ಮತ್ತೆ ಬಹಳ ಪ್ರಿಯಳಾದಂಥವಳು. ಯಾರು?
ಸೀತೆ. ಸೊ ರಾಮಸ್ಯ, ರಾಮನಿಗೆ ಅತ್ಯಂತ ಪ್ರಿಯಳಾದಂಥವಳು ಮತ್ತೆ ಅವನ ಹೆಂಡತಿಯಾದಂತಹ ಸೀತೆ. ನಿತ್ಯಂ ಪ್ರಾಣ ಸಮಾಹಿತ, ನಿತ್ಯಂ ಅಂದ್ರೆ ಶಾಶ್ವತ ಕಾಲದವರೆಗೂ ರಾಮನ ಪ್ರಾಣದಂತೆ ಇದ್ದವಳು. ಮತ್ತೆ ಹಿತ, ಎಲ್ಲರ ಹಿತೈಷಿ ಅವಳು. ಎಷ್ಟರ ಮಟ್ಟಕ್ಕೆ ಅಂದ್ರೆ ತನ್ನ ವೈರಿಗೂ ಹಿತೈಷಿಯವಳು, ರಾವಣನಿಗೆ ಕೂಡ ಅವಳು ಹಿತೈಷಿಯಾಗಿದ್ದಳು ಎಂಬುವಂತೆ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವಳ ಗಂಡನಾದಂತಹ ರಾಮನಿಗೂ ಕೂಡ ಅವಳು ಹಿತೈಷಿ. ಕೇವಲ ರಾವಣನಿಗೆ ಅಥವಾ ವೈರಿಗಳಿಗೆ ಮಾತ್ರ ಅಲ್ಲ, ತನ್ನ ಗಂಡನಾದಂತಹ ರಾಮನಿಗೆ ಕೂಡ ಹಿತೈಷಿ ಆಗಿದ್ದಾಳೆ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರ್ಬೋದು ನಿಮ್ಗೆ. ಇಲ್ಲಿ ಪಕ್ಕದಲ್ಲಿ ಒಂದಷ್ಟು ನಾಯಿಗಳು ಬೊಗಳ್ತಾ ಇವೆ, ಏನ್ ಮಾಡಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ಒಂದೆರಡು ನಿಮಿಷ ಆದ್ರೆ ಹೋಗುತ್ತೆ ಅಂತ ಕಾಣುತ್ತೆ. ಅದುವರೆಗೆ ದಯವಿಟ್ಟು ಸ್ವಲ್ಪ ಸಹಿಸ್ಕೊಳ್ಳಿ. ಸೊ ನಿತ್ಯಂ ಪ್ರಾಣ ಸಮಾಹಿತ, ಪ್ರಾಣಕ್ಕೆ ಸಮಾನದಾದಂತೆ ಅವಳು ಇದ್ದಳು, ಮತ್ತೆ ಹಿತೈಷಿಯಾಗಿದ್ದಳು. ಜನಕಸ್ಯ ಕುಲೇ ಜಾತ, ಯಾವ ಕುಲದಲ್ಲಿ ಅವಳ ಜನ್ಮವಾಯಿತು ಅಂತ ಹೇಳಿದ್ರೆ ಜನಕಸ್ಯ ಕುಲೇ, ಜನಕ ಮಹಾರಾಜನ ಕುಲದಲ್ಲಿ ಹುಟ್ಟಿದಂಥವಳು. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಆಸ್ಥಿತಾ ಜನಕಾದಯ ಅಂತ ಕೃಷ್ಣ ಇಂದ್ರಿಯ ನಿಗ್ರಹಕ್ಕೆ ಜನಕನ ಉದಾಹರಣೆಯನ್ನ ಕೊಡ್ತಾನೆ. ಜನಕನ ಉದಾಹರಣೆಯನ್ನ ಅಲ್ಲಿ ಮುಖ್ಯವಾಗಿ ಇಂದ್ರಿಯ ನಿಗ್ರಹಕ್ಕೆ ಮತ್ತೆ ತನ್ನ ಕರ್ತವ್ಯಗಳ ಪಾಲನೆಗೋಸ್ಕರ ಆ ಉದಾಹರಣೆಯನ್ನ ಕೊಡ್ತಾನೆ. ಅಂದ್ರೆ ಜನಕ ಬಹಳ ಪ್ರಸಿದ್ಧವಾದಂತವನು. ಮತ್ತು ಜನಕ ಎಂಬಂತಹ ಒಂದು ಶಬ್ದ ಏನಿದೆ, ಕೇವಲ ಸೀತೆಯ ತಂದೆಗೆ ಮಾತ್ರ ಹೆಸರಲ್ಲ. ಅದು ಜನಕ ಎಂಬುದು ಒಂದು ಸ್ಥಾನ ಇದ್ದಂತೆ. ಪ್ರತಿಯೊಬ್ಬ ಆ ಮಿಥಿಲಾ ನಗರಿಯ ರಾಜ ಯಾರಿದ್ದ, ಆ ಪ್ರತಿಯೊಬ್ಬನಿಗೂ ಜನಕ ಅಂತಾನೆ ಹೆಸರು. ಸೀತೆಯ ತಂದೆಯಾದಂತ ಜನಕ ಯಾರಿದ್ದ, ಅವನಿಗೆ ನಿಜವಾದಂತ ಹೆಸರು ಕ್ಷೀರಧ್ವಜ ಅಂತ. ಸೊ ಇದು ವ್ಯಾಖ್ಯಾನದಲ್ಲಿ ಬರುತ್ತೆ. ಸೊ ಜನಕಸ್ಯ ಕುಲೇ ಜಾತ ಅಂದ್ರೆ ಅಷ್ಟು ಬಹಳ ಪ್ರೆಸ್ಟೀಜಿಯಸ್ ಅಂತ ಹೇಳ್ತಾರಲ್ಲ, ಬಹಳ ವೈಭವಯುತವಾದಂತಹ ಪರಿವಾರದಲ್ಲಿ ಜನ್ಮವನ್ನ ಪಡೆದಂಥವಳು ಸೀತೆ. ಅಂದ್ರೆ ಕೇವಲ ಅವಳ ಗುಣ ಅಷ್ಟು ಉತ್ಕೃಷ್ಟವಾದದ್ದಲ್ಲ, ಅವಳ ಪರಿವಾರ ಕೂಡ ಅಷ್ಟು ಉತ್ಕೃಷ್ಟವಾದದ್ದು. ದೇವಮಾಯ ಇವ ನಿರ್ಮಿತ, ದೇವತೆಗಳು ಮಾಯೆಯನ್ನ ಸೃಷ್ಟಿ ಮಾಡಿದ್ರೆ ಹೇಗಿರ್ಬೇಕೋ ಆ ರೀತಿ ಅವಳು ಇದ್ನು, ಅಂದ್ರೆ ಅಷ್ಟು ಸುಂದರವಾಗಿದ್ದಳು ಎಂಬುವಂತೆ ಇಲ್ಲಿ ಅರ್ಥವನ್ನ ಮಾಡ್ತಾರೆ. ಸೊ ಇದರ ವ್ಯಾಖ್ಯಾನವನ್ನ ನಾವು ಚರ್ಚೆ ಮಾಡೋಣ. ವ್ಯಾಖ್ಯಾನದಲ್ಲಿ ಅತಿ ಮುಖ್ಯವಾದಂತಹ ವೈಷ್ಣವ ತತ್ವಕ್ಕೆ ಅನುಗುಣವಾಗಿ ವೈಷ್ಣವ ತತ್ವದ ಸಾರ ಏನಿದೆ ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ತಂದಿದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಹೇಗೆ ಭಗವಂತ ಶಕ್ತಿಮಾನ್ ಮತ್ತೆ ಭಗವಂತನ ಮಡದಿಯಾದಂಥವಳು ಶಕ್ತಿ ಎಂಬುವಂತನ್ನ ಇಲ್ಲಿ ಬಹಳ ಚೆನ್ನಾಗಿ ನಿರೂಪಿಸಿ ತೋರಿಸಿದ್ದಾರೆ. ಅದನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದ್ರೂ ಅನುವಾದವನ್ನ ಓದಿ. ಪ್ರಭುಜಿ. ಶ್ರೀರಾಮಚಂದ್ರನಿಗೆ ಪ್ರಿಯಳಾದ ಪತ್ನಿಯು ಸದಾ ಪ್ರಾಣ ಸಮಾಳು ಹಿತಳು, ಜನಕನ ಮನೆತನದಲ್ಲಿ ಹುಟ್ಟಿದವಳು, ದೇವಮಾಯೆಯಂತೆ ನಿರ್ಮಾಣಗೊಂಡವಳು ಆದ ಸೀತೆಯು ರಾಮನನ್ನು ಹಿಂಬಾಲಿಸಿದಳು. ಧನ್ಯವಾದಗಳು. ವಸ್ತುತಃ ಈ ಶ್ಲೋಕ ಮತ್ತೆ ಮುಂದಿನ ಶ್ಲೋಕ 25 ಮತ್ತೆ 26 ಒಟ್ಟಿಗೆ ಪಠನ ಮಾಡಬೇಕು. ಆದ್ರೆ ಪ್ರತ್ಯೇಕ ಶ್ಲೋಕವಕ್ಕೂ ಒಂದು ಬೇರೆ ವ್ಯಾಖ್ಯಾನ ಇರೋದ್ರಿಂದ ಇದನ್ನ ಬೇರೆ ಬೇರೆಯಾಗಿ ನಾನು ತಗೊಂಡಿದ್ದೇನೆ ಅಷ್ಟೇನೆ. ಆದ್ದರಿಂದ ಈ ಬ್ರಾಕೆಟ್ ನಲ್ಲಿ ಏನಿದೆ ಇದು ನಿಜವಾಗ್ಲೂ ಮುಂದಿನ ಶ್ಲೋಕದಲ್ಲಿ ಬರುವಂತಹದ್ದು. ಈ ಶ್ಲೋಕದಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ. ಆದ ಸೀತೆಯು ರಾಮನನ್ನು ಹಿಂಬಾಲಿಸಿದಳು. ಸೊ ಹೇಗೆ ಹಿಂಬಾಲಿಸಿದಳು ಅನ್ನೋದ್ರ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಈ ಶ್ಲೋಕದಲ್ಲಿ ವಿಶೇಷವಾಗಿ ಸೀತೆಯ ಗುಣಗಳ ಬಗ್ಗೆ ಕೊಂಡಾಡಿದ್ದಾರೆ ನಾರದರು. ರಾಮಸ್ಯ ದಯಿತಾ ಭಾರ್ಯ ನಿತ್ಯಂ ಪ್ರಾಣ ಸಮಾಹಿತ, ಜನಕಸ್ಯ ಕುಲೇ ಜಾತ ದೇವಮಾಯೇವ ನಿರ್ಮಿತ. ಸೊ ಇವಾಗ ಇದರ ವ್ಯಾಖ್ಯಾನದಲ್ಲಿ ಏನು ಮುಖ್ಯವಾದ ಅಂಶಗಳನ್ನ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಇನ್ನು ಸೀತಾದೇವಿಗೆ ಮಂಗಳಾಶಾಸನ. ಸೊ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಂಗಳಾಶಾಸನ ಅಂತ ಹೇಳ್ತಾರೆ. ಮಂಗಳಾಶಾಸನ ಅಂದ್ರೆ ಕೊಂಡಾಡುವುದನ್ನ, ಅವರ ಹೊಗಳಿಕೆಯನ್ನ ಎಲ್ಲಿ ನಾವು ನೋಡ್ತೇವೆ ಅದಕ್ಕೆ ಮಂಗಳಾಶಾಸನ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಸೊ ಮುಂದೆ ಶ್ರೀರಾಮಾಯಣದ ವಿಸ್ತಾರ ಕಥೆಯಲ್ಲಿ ಶ್ರೀರಾಮಚಂದ್ರನೊಡನೆ ಮೊದಲು ಹೊರಟು ನಿಂತವಳು ಸೀತಾದೇವಿಯಾದರೂ ಆಮೇಲೆ ಯಾಚಿಸಿದವನು ಲಕ್ಷ್ಮಣನಾದರೂ ಇಲ್ಲಿ ಕ್ರಮದಲ್ಲಿ ಏಕೆ ವ್ಯತ್ಯಾಸವಾಗಿದೆ ಎಂದರೆ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಹೇಳ್ತಾ ಇದ್ದಾರೆ ನೋಡಿ. ದಯವಿಟ್ಟು ಇಲ್ಲಿ ಒಂದು ಮುಖ್ಯವಾದ ಅಂಶ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಮಚಂದ್ರನ ಜೊತೆಗೆ ಮೊದಲು ಹೊರಡೋದಕ್ಕೆ ಸಿದ್ಧಳಾಗಿ ನಿಂತಿದ್ದು ಸೀತೆ.
ಅದಾದ್ಮೇಲೆ ಮಾತ್ರ ಲಕ್ಷ್ಮಣ ರಾಮಚಂದ್ರನ ಕಾಲಿಗೆ ಬಿದ್ದು ಸೀತೆ ಕೂಡ ಅದಕ್ಕೆ ಶಿಫಾರಸನ್ನ ಮಾಡಿ ಅದಾದ್ಮೇಲೆ ಲಕ್ಷ್ಮಣ ಹೊಟ್ಟು ನಿಲ್ತಾನೆ. ಆದ್ರೆ ಮೊದಲು ಸೀತೆ, ಅದಾದ್ಮೇಲೆ ಲಕ್ಷ್ಮಣ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೊದಲು ಲಕ್ಷ್ಮಣನ ಶರಣಾಗತಿಯನ್ನ ಹೇಳಿ ಅದಾದ್ಮೇಲೆ ಸೀತೆಯ ಶರಣಾಗತಿಯ ಬಗ್ಗೆ ಅಥವಾ ಸೀತೆಯ ಪ್ರಪತ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡು ಒಂದು ಕ್ರಮ ಬದಲಾಗಿದೆಯಲ್ಲ ಅಂತ ಕೇಳಿದ್ರೆ ಏನಕ್ಕೆ ಆ ಕಾರಣ ಅಂತ ಹೇಳಿದ್ರೆ ಸೀತೆಯ ಬಾಯಿಂದಾನೇ ಅದಕ್ಕೆ ಉತ್ತರವನ್ನ ಹೇಳ್ತಾರೆ. ಸೊ ಇದು ಆರಣ್ಯಕಾಂಡದಲ್ಲಿ ಬರ್ತದೆ. ಮತ್ತಃ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣಃ. ಸೀತೆ ಹೇಳುವಂತಹ ಒಂದು ವಾಕ್ಯ ಇದು. ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಎಂಬ ವಚನವನ್ನು ಅನುಲಕ್ಷಿಸಿ ಶ್ರೀರಾಮಚಂದ್ರನಿಗೆ ಸೀತಾದೇವಿಗಿಂತಲೂ ಲಕ್ಷ್ಮಣನಲ್ಲಿದ್ದ ಅತಿಶಯ ಪ್ರೀತಿಯನ್ನನುಲಕ್ಷಿಸಿ ಭಗವಂತನ ಇಂಗಿತದಂತೆ ಎಂದು ತಿಳಿಯಬೇಕು. ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಇದನ್ನ ಸೀತಾದೇವಿನೇ ಹೇಳ್ತಾ ಇದ್ದಾಳೆ. ಮತ್ತಃ ಪ್ರಿಯತರಃ, ಪ್ರಿಯತರಃ ಪ್ರಿಯತಮಃ. ಪ್ರಿಯ ಅಂದ್ರೆ ಬಹಳ ಪ್ರಿಯ ಆದಂತವನು ಅಥವಾ ಆದಂತವಳು. ಪ್ರಿಯತರಃ ಅಂದ್ರೆ ಪ್ರಿಯ ಆದಂತವನಿಗಿಂತ ಹೆಚ್ಚು ಪ್ರಿಯನಾದಂತವನು. ಮತ್ತೆ ಪ್ರಿಯತಮಃ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಅಲ್ಲ. ಇದಕ್ಕೆ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದಕ್ಕೇನೆ ಸಂಸ್ಕೃತದಲ್ಲಿ ತರ ಮತ್ತೆ ತಮ. ಸೊ ಇದರಿಂದಾನೇ ಕನ್ನಡ ಭಾಷೆಯಲ್ಲೂ ಉಪಯೋಗಿಸುವಂತಹ ತಾರತಮ್ಯ ಎಂಬಂತ ಶಬ್ದ ಬಂದಿರೋದು, ತರ ಮತ್ತೆ ತಮ, ಅದರಿಂದಾನೆ. ಸೊ ಮತ್ತಃ ಪ್ರಿಯತರಹ, ನನಗಿಂತ ಹೆಚ್ಚು ಪ್ರಿಯನಾದಂಥವನು ಭಗವಂತನಿಗೆ ಯಾರು? ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣಃ. ಶಾಶ್ವತ ಕಾಲದವರೆಗೂ ರಾಮನ ಭ್ರಾತ ಅಂದ್ರೆ ತಮ್ಮನಾಗಿ ಇರುವಂತವನು ಲಕ್ಷ್ಮಣ. ನನಗಿಂತ ಅವನೇ ರಾಮನಿಗೆ ಹೆಚ್ಚು ಪ್ರಿಯ ಎಂಬುದಾಗಿ ಸೀತೆನೇ ಹೇಳ್ತಾ ಇದ್ದಾಳೆ. ಇದು ವಸ್ತುತಃ ಸುಂದರಕಾಂಡದಲ್ಲಿ ಬರುವಂತಹ ಶ್ಲೋಕ, ಆರಣ್ಯಕಾಂಡ ಅಲ್ಲ. ಎಲ್ಲಿ ಅಂದ್ರೆ ಹನುಮಂತನ ಜೊತೆಗೆ ಸೀತೆ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಸೀತೆ ಎಲ್ಲರ ಬಗ್ಗೆ ಕೇಳ್ತಾಳೆ. ಆದ್ರೆ ಮೊದಲು ಲಕ್ಷ್ಮಣನ ಬಗ್ಗೆ ಕೇಳಿ ಅದಾದ್ಮೇಲೆ ರಾಮಚಂದ್ರನ ಬಗ್ಗೆ ಕೇಳ್ತಾಳೆ. ವಸ್ತುತಃ ರಾಮಚಂದ್ರನ ಬಗ್ಗೆ ಮೊದಲು ಕೇಳಬೇಕಾಗಿತ್ತಲ್ಲ. ಎಷ್ಟೊಂದು 10 ತಿಂಗಳ ಕಾಲ ವಿರಹದಲ್ಲಿ ಇದ್ದಾಳೆ. ಮೊದಲು ರಾಮಚಂದ್ರನ ಬಗ್ಗೆ ಕೇಳಿ ಅದಾದ್ಮೇಲೆ ಲಕ್ಷ್ಮಣನ ಬಗ್ಗೆ ಕೇಳಬೇಕಾಗಿತ್ತು. ಆದ್ರೆ ಲಕ್ಷ್ಮಣನ ಬಗ್ಗೆ ಮೊದಲು ಕೇಳಿ ಅದಾದ್ಮೇಲೆ ರಾಮಚಂದ್ರನ ಬಗ್ಗೆ ಕೇಳ್ತಾಳೆ. ಸೊ ಅವಾಗ ಹೇಳ್ತಾಳೆ ಹನುಮಂತನಿಗೆ, ಮತ್ತಃ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣಃ. ಅಂದ್ರೆ ನನಗಿಂತ ಆ ಲಕ್ಷ್ಮಣನೇ ರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾದಂತವನು. ಆದ್ದರಿಂದ ಅವನು ಹೇಗಿದ್ದಾನೆ ಎಂಬುದಾಗಿ ಕೇಳ್ತಾಳೆ. ಅದರಿಂದ ಇದರಲ್ಲಿ ನಾವು ನೋಡ್ತೇವೆ, ಇಲ್ಲಿ ಕ್ರಮವನ್ನ ಏನಕ್ಕೆ ಅದಲು ಬದಲು ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೀತೆಯ ವಚನದ ಪ್ರಕಾರವೇನೆ ಲಕ್ಷ್ಮಣ ರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾದಂಥವನು. ಅದರಿಂದ ಮೊದಲು ಲಕ್ಷ್ಮಣನ ಬಗ್ಗೆ ಹೇಳಿ ಅದಾದ್ಮೇಲೆ ಸೀತೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೀತಾದೇವಿಯ ಈ ಮಾತು ಆಕ್ಷೇಪವಲ್ಲ, ಲಕ್ಷ್ಮಣನಲ್ಲಿ ರಾಮಾನುಗ್ರಹದ ಕೊಂಡಾಟ ಮಾತ್ರ. ಹೆಂಡತಿಗಿಂತಲೂ ತಮ್ಮ ಹೆಚ್ಚೆಂದರೆ ಹೆಂಡತಿಯಲ್ಲಿ ಪ್ರೀತಿ ಇಲ್ಲವೆಂಬ ಕುತರ್ಕವೂ ಇಲ್ಲ. ಇದೆಲ್ಲ ರಸೋಕ್ತಿ ವೈಭವ. ಸೊ ಇದೆಲ್ಲ ರಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕುತರ್ಕ ಇಲ್ಲ. ಅಂದ್ರೆ ಸೀತೆ ಏನು ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ನನಗಿಂತ ಆ ಲಕ್ಷ್ಮಣನೇ ರಾಮಚಂದ್ರನಿಗೆ ಹೆಚ್ಚಾಗ್ಬಿಟ್ಟ ಅಂತ ವ್ಯಂಗ್ಯದಿಂದ ಹೇಳ್ತಾ ಇಲ್ಲ. ಇವಾಗ ಇದರ ಹಿಂದೆ ಇರ್ತಕ್ಕಂಥ ತತ್ವವನ್ನ ನೋಡೋಣ. ಶ್ರೀರಾಮಚಂದ್ರನಿಗೆ ಸೀತಾದೇವಿಯೊಡನೆ ಇಲ್ಲಿ ನಿತ್ಯ ಯೋಗವನ್ನು ಹೇಳಿದೆ. ಅವಳು ಲಕ್ಷ್ಮೀದೇವಿ, ಇವನು ಶ್ರೀಮನ್ನಾರಾಯಣ. ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಇರಲಾರದವರೆಂದು ಪರಾಶರರು ವಿಷ್ಣು ಪುರಾಣದಲ್ಲಿ ವಿಷ್ಣೋಹೋ ಶ್ರೀ ಅನಪಾಯಿನಿ ಎಂದು ಮಂಗಳಾಶಾಸನ ಮಾಡಿದ್ದಾರೆ. ಸೊ ವಿಷ್ಣೋಹೋ ಶ್ರೀ ಅನಪಾಯಿನಿ. ಅನಪಾಯಿನಿ ಅಂದ್ರೆ ಬೇರ್ಪಡೆ ಹೊಂದದಿರುವಂತಹದ್ದು. ಅಂದ್ರೆ ಯಾವತ್ತೂ ಕೂಡ ಸೀತಾ ಮತ್ತೆ ರಾಮರು ಯಾವತ್ತೂ ಕೂಡ ಬೇರೆಯಾಗುವುದಿಲ್ಲ. ನಮ್ಗೆ ಅವಾಗ ಪ್ರಶ್ನೆ ಬರುತ್ತೆ, ರಾಮಾಯಣದಲ್ಲೇನೆ 1 ವರ್ಷದ ಕಾಲ ಬೇರೆಯಾಗಿದ್ರಲ್ಲ, ಅದಕ್ಕೇನು ಉತ್ತರ ಅನ್ನೋದನ್ನ ಲಾಸ್ಟ್ಗೆ ನಾವು ನೋಡೋಣ. ಆದ್ರೆ ವಿಷ್ಣೋಹೋ ಮತ್ತೆ ಶ್ರೀಹಿ, ವಿಷ್ಣು ಮತ್ತೆ ಶ್ರೀ. ವಿಷ್ಣು ಅಂದ್ರೆ ವಿಷ್ಣು, ಶ್ರೀ ಅಂದ್ರೆ ಲಕ್ಷ್ಮಿ. ಲಕ್ಷ್ಮೀನಾರಾಯಣರು ಯಾವತ್ತೂ ಬೇರೆ ಆಗುವುದಿಲ್ಲ. ಶಾಶ್ವತ ಕಾಲದವರೆಗೆ ಅವರಿಬ್ಬರು ಒಂದೇ ತತ್ವವಾಗಿದ್ದಾರೆ. ಕಾಳಿದಾಸ ತನ್ನ ರಘುವಂಶವೆಂಬಂತಹ ಕಾವ್ಯ ಏನಿದೆ, ರಘುವಂಶ ಅಂದ್ರೆ ಕಾಳಿದಾಸ ರಾಮಾಯಣವನ್ನ ಅವನ ಅದ್ಭುತವಾದ ಕಾವ್ಯದ ಶೈಲಿಯಲ್ಲಿ ಬರೆದಿದ್ದಾನೆ. ಅದರ ಆರಂಭದಲ್ಲೇನೆ ಒಂದು ಉದಾಹರಣೆಯನ್ನ ಅಥವಾ ಒಂದು ದೃಷ್ಟಾಂತವನ್ನ ಕೊಟ್ಟು ರಾಮ ಮತ್ತೆ ಸೀತೆಯರ ನಡುವೆ ಇದ್ದಂತಹ ಸಂಬಂಧವನ್ನ ವಿವರಿಸ್ತಾನೆ. ಅವನು ಹೇಳ್ತಾನೆ, ಹೇಗೆ ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಅಂತ ಹೇಳ್ತಾನೆ. ವಾಕ್ ಮತ್ತೆ ಅರ್ಥ. ವಾಕ್ ಅಂದ್ರೆ ನಮ್ಮ ಬಾಯಿಂದ ಹೊರಬರುವಂತಹ ಮಾತು, ಮತ್ತೆ ಅರ್ಥ ಅಂದ್ರೆ ಏನು? ಆ ಮಾತಿನಲ್ಲಿ ಇರುವಂತಹ ಅರ್ಥ. ಇವಾಗ ಮಾತು ಮತ್ತೆ ಅರ್ಥ
ಆ ಒಂದು ಶಬ್ದ ಅಂತ ಇಟ್ಕೊಳ್ಳಿ, ಒಂದು ಶಬ್ದ ಮತ್ತೆ ಅರ್ಥ, ಅವೆರಡರ ನಡುವೆ ಯಾವ ರೀತಿಯಾದಂತಹ ಒಂದು ಅಪೃತ್ ಸಂಬಂಧ ಇದೆ. ಅಪೃತ್ತ ಸಂಬಂಧ ಅಂದ್ರೆ ಏನು? ಅದೆರಡನ್ನ ನಾವು ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಒಂದು ಶಬ್ದವನ್ನ ಹೇಳಿದ್ರೆ, ಇವಾಗ ನಮ್ಮ ತಾಯಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ತಾಯಿ ಅಂದ್ರೆ ತಕ್ಷಣ ನಮ್ಗೆ ನಮ್ಮ ತಾಯಿ ನೆನಪಾಗ್ಬಿಡ್ತಾಳೆ. ಏನಕ್ಕೆ ಅಂದ್ರೆ ಅದರ ಅರ್ಥ ಏನಿದೆ ಮತ್ತೆ ಆ ಶಬ್ದ ಏನಿದೆ, ಅದೆರಡರ ನಡುವೆ ಅಂತಹ ಅಭೇದವಾದಂತಹ ಸಂಬಂಧ ಇದೆ. ಅದೇ ರೀತಿಯಲ್ಲಿ ಸೀತಾ ಮತ್ತೆ ರಾಮಚಂದ್ರ ಇಬ್ಬರು ಒಂದೇ ತತ್ವವಾಗಿದ್ದಾರೆ ಎಂಬುದನ್ನ ವಿವರಿಸೋದಕ್ಕೆ ಕಾಳಿದಾಸ ಅದ್ಭುತವಾದಂತಹ ಉದಾಹರಣೆಯನ್ನ ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ವಿಷ್ಣೋಹೋ ಶ್ರೀಹಿ ಅನಪಾಯಿನಿ. ಅಪಾಯಿನಿ ಅಂದ್ರೆ ಬೇರ್ಪಡೆ ಹೊಂದುವಂತಹದ್ದು, ಅನಪಾಯಿನಿ ಅಂದ್ರೆ ಯಾವತ್ತೂ ಬೇರ್ಪಡೆ ಹೊಂದದಿರುವಂತಹದ್ದು ಅಂತ ಹೇಳ್ತಾರೆ. ಭಕ್ತರು ಆಶ್ರಯಿಸುವಾಗ ಪುರುಷಕಾರ ರೂಪಿಣಿ ಶಿಫಾರಸ್ಸು ಹೇಳುವವಳಾಗಿಯೂ, ಅವರಿಗೆ ಫಲಾನುಗ್ರಹ ಮಾಡುವಾಗ ಭಗವಂತನೊಡನೆ ಪ್ರಾಪ್ಯ ಕೋಟಿಯಲ್ಲಿಯೂ ಸೇರಿ ಸದಾ ಜಗದನುಗ್ರಹ ಮಾಡುವುದೊಂದನ್ನೇ ತಿಳಿದ ನಿಗ್ರಹವೇ ಗೊತ್ತಿರದ ತಾಯಿ ಅವಳು. ಇಲ್ಲಿ ಒಂದು ಮುಖ್ಯವಾದ ಶಬ್ದವನ್ನ ಉಪಯೋಗಿಸ್ತಾ ಇದ್ದಾರೆ. ಯಾವುದಂದ್ರೆ ಪುರುಷಕಾರ ರೂಪಿಣಿ. ಇದು ಬಹಳ ಪ್ರಸಿದ್ಧವಾದಂತಹ ಶಬ್ದ. ಈ ಶಬ್ದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭಗವಂತನನ್ನ ಪುರುಷನನ್ನಾಗಿ ಮಾಡುವಂತಹವಳು ಯಾರು ಅಂತ ಹೇಳಿದ್ರೆ ತಾಯಿ ಲಕ್ಷ್ಮಿ. ಅಥವಾ ಗೌಡಿಯ ವೈಷ್ಣವ ತತ್ವದಲ್ಲಿ ನೀವು ನೋಡ್ಬೇಕಾದ್ರೆ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣರಾಗಿ ನಾವು ಹೇಳ್ಬೋದು ಅಲ್ಲ. ಸೊ ಪುರುಷನನ್ನ ಪುರುಷಕಾರನನ್ನಾಗಿ ಮಾಡುವಂತಹವಳು ಅವಳು ತಾಯಿ. ಸೀತೆ ರಾಮಚಂದ್ರನನ್ನಾಗಿ ಮಾಡ್ತಾಳೆ ಅಲ್ಲ. ಹೇಗೆ? ಏನಕ್ಕೆ ಅಂದ್ರೆ ಎಷ್ಟೊಂದು ಸಾವಿರಾರು ಜನ್ಮಗಳಿಂದ ಜೀವಿಗಳು ಭಗವಂತನನ್ನ ಮರೆತು ಈ ಲೋಕದಲ್ಲಿ ತಮ್ಮ ತುಚ್ಛ ಸುಖಕ್ಕೋಸ್ಕರ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಿಂದ ಇದೀಗ ಯಾವುದೋ ಒಂದು ಭಗವದ್ಗೀತೆಯ ಪ್ರವಚನವನ್ನ ಕೇಳಿ, ರಾಮಾಯಣದ ಪ್ರವಚನವನ್ನ ಕೇಳಿ ನಾವು ವಾಪಸ್ಸು ಮರಳಿ ಭಗವಂತನೆಡೆಗೆ ಅಂತ ಹೇಳೋ ಹಾಗೆ ವಾಪಸ್ಸು ಭಗವಂತನ ಹತ್ರ ಹೋಗ್ಬೇಕಂತ ಹೇಳಿದ್ರೆ ಭಗವಂತ ನಮ್ಮನ್ನ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಸಾವಿರಾರು ಜನ್ಮಗಳಿಂದ ಯಾರು ಭಗವಂತನನ್ನ ತೊರೆದು ಬಂದಿದ್ದಾರೆ, ಏನಕ್ಕೆ ಭಗವಂತ ಅವನನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕೇನೆ ಆ ಭಗವಂತನಲ್ಲಿ ಇರುವಂತಹ ಕರುಣೆ ಈ ಜೀವಿಯ ಮೇಲೆ ಬೀಳಬೇಕು ಅಂದ್ರೆ ಮಧ್ಯದಲ್ಲಿ ತಾಯಿಯ ಅಂದ್ರೆ ಸೀತೆಯ ಶಿಫಾರಸು ಇರಬೇಕು. ಆದ್ದರಿಂದ ಅವಳೇನ್ ಮಾಡ್ತಾಳೆ, ಈ ಜೀವಿಗಳನ್ನ ಕರೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಿಸುತ್ತಾಳೆ, ಮತ್ತೆ ಭಗವಂತನಿಗೆ ಶಿಫಾರಸನ್ನ ಮಾಡಿಸ್ತಾಳೆ. ಆದ್ದರಿಂದ ಅವಳಿಗೆ ಪುರುಷನನ್ನಾಗಿ ಮಾಡುವಂತಹವಳು ಪುರುಷಕಾರಿ. ಅದರಿಂದ ಅವಳು ತಾಯಿ ಸೀತೆ. ಇದಕ್ಕೇನೆ ನಮ್ಮ ಪ್ರಭುಪಾದರು ಶಕ್ತಿಮಾನ್ ಮತ್ತೆ ಶಕ್ತಿ ಎಂಬುದಾಗಿ ವಿವರಿಸ್ತಾರೆ. ಎಷ್ಟೊಂದು ಉದಾಹರಣೆಗಳಿಂದ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ಈ ತತ್ವವನ್ನ ವಿವರಿಸಿದ್ದಾರೆ ಅಲ್ಲ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಕೂಡ ಇದೇ ತತ್ವವನ್ನ ಅವರು ವಿವರಿಸ್ತಾರೆ. ಯದ್ಯಪಿ ಹರೇ ಕೃಷ್ಣ ಮಹಾಮಂತ್ರ ಬರುವಂತಹದ್ದು ಕಲಿಸಂತರಣ ಉಪನಿಷತ್ತಿನಲ್ಲಿ, ಅದಕ್ಕೆ ಬಹಳಷ್ಟು ಆಚಾರ್ಯರು ಆ ಉಪನಿಷತ್ತಿಗೆ ಅರ್ಥವನ್ನ ಬರಿಬೇಕಾದ್ರೆ ಹರ ಎಂಬಂತ ಶಬ್ದ ಏನಿದೆ ಅದನ್ನ ಹೇಳದೇನೆ ಹರಿ ಎಂಬಂತ ಶಬ್ದವನ್ನೇ ಹೇಳಿದ್ದಾರೆ. ನಾನೇನ್ ಹೇಳಕ್ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಈ ಮಹಾಮಂತ್ರದಲ್ಲಿ 3 ಶಬ್ದಗಳಿವೆ ಅಲ್ಲ, ಹರೇ ಕೃಷ್ಣ ಮತ್ತೆ ರಾಮ. ಇದು ಸಂಪೂರ್ಣವಾಗಿ ಮಹಾಮಂತ್ರ ಇರುವಂತಹದ್ದು ಭಗವಂತನಿಗೆ ನಾವು ಕೂಗುವಂತೆ ಇರುವಂತಹದ್ದು, ಸಂಬೋಧಿಸಿ ಹೇಳುವಂತೆ ಇರುವಂತಹದ್ದು. ಇದಕ್ಕೆ ಸಂಬೋಧನಾ ವಿಭಕ್ತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಉದಾಹರಣೆಗೆ ಕೃಷ್ಣನನ್ನ ಯಾರು ಕೃಷ್ಣ ಅಂತ ಇದ್ರೆ ಅವನನ್ನ ನಾವು ಕೂಗಬೇಕಾದ್ರೆ ಕೃಷ್ಣ ಅಂತ ಹೇಳ್ತೇವೆ. ರಾಮ ಅಂತ ಇದ್ದಾನೆ ಅಂದ್ರೆ ಅವನನ್ನು ಕೂಗ್ಬೇಕಾದ್ರೆ ರಾಮ ಅಂತ ಹೇಳ್ತೇವೆ. ಹರಿ ಅಂತ ಮತ್ತೊಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ಕೂಗ್ಬೇಕಾದ್ರೆ ಹರಿ ಅಂತ ಹೇಳೋದಿಲ್ಲ, ಆದ್ರೆ ಹರೇ. ಸಂಸ್ಕೃತ ಗೊತ್ತಿರೋರಿಗೆ ಇದು ಗೊತ್ತಿರತ್ತೆ, ಹರೇ ಅಂತ ಹೇಳಬೇಕು ಅಲ್ಲ. ಸೊ ಆದ್ರಿಂದ ಬಹಳಷ್ಟು ಆಚಾರ್ಯರು ಈ ಉಪನಿಷತ್ತಿನ ಈ ಮಂತ್ರಕ್ಕೆ ಅರ್ಥವನ್ನ ಬರಿಬೇಕಾದ್ರೆ ಅವ್ರೇನ್ ಹೇಳ್ತಾರೆ, ಹರ ಎಂಬಂತ ಶಬ್ದ ಇಲ್ಲ ಅಲ್ಲಿ, ಆದ್ರೆ ಹರಿ ಎಂಬಂತ ಶಬ್ದವೇ ಇದೆ. ಆ ಹರಿ ಎಂಬಂತ ಶಬ್ದ ಸಂಬೋಧನೆಯಲ್ಲಿ ಹರೇ ಆಗ್ತದೆ. ಸೊ ಹರಿ ಕೃಷ್ಣ ಮತ್ತೆ ಇವೆ. ಆದ್ರೆ ಪ್ರಭುಪಾದರು ಇದಕ್ಕೆ ಅರ್ಥವನ್ನ ಹೇಳಬೇಕಾದ್ರೆ ಗೌಡಿಯ ವೈಷ್ಣವಾಚಾರ್ಯರು ಹಾಗೆ ಹೇಳೋದಿಲ್ಲ. ಇಲ್ಲಿ ಹರಿ ಶಬ್ದ ಅಲ್ಲ ಅದು, ಆದ್ರೆ ಹರ ಅಂದ್ರೆ ಆಕಾರ ಅಂತ. ಅಂದ್ರೆ ಹರ ಎಂಬಂತ ಶಬ್ದ ಏನಿದೆ ಅದು ಶ್ರೀಮತಿ ರಾಧಾರಾಣಿಯನ್ನ ಸಂಬೋಧಿಸ್ತದೆ. ಅಂದ್ರೆ ಭಗವಂತನ ಶಕ್ತಿಯನ್ನ ಸಂಬೋಧಿಸಿ, ಆ ಶಕ್ತಿಯನ್ನ ಸಂಬೋಧಿಸಿ ಹೇಳಬೇಕಾದ್ರೆ ಹರ ಎಂಬಂತ ಶಬ್ದವೂ ಕೂಡ ಹರೇ ಎಂಬಂತೆ ಆಗ್ತದೆ. ಸಂಸ್ಕೃತದ ವ್ಯಾಕರಣದ ಪ್ರಕಾರ
ಹರಿ ಎಂಬಂತ ಶಬ್ದ ಆಗಿರ್ಬೋದು ಅಥವಾ ಹರ ಎಂಬಂತ ಶಬ್ದ ಆಗಿರ್ಬೋದು, ಎರಡೂ ಕೂಡ ಸಂಬೋಧನೆಯಲ್ಲಿ ಹರೇ ಎಂಬಂತೆ ಆಗ್ತದೆ. ಆದ್ದರಿಂದ ಇದು ರಾಧಾರಾಣಿಯನ್ನ ಸಂಬೋಧಿಸಿ ಹೇಳ್ತಾ ಇದೆ. ಅದರಿಂದ ಮಹಾಮಂತ್ರದಲ್ಲಿ ಕೂಡ ಮೊದಲು ನಾವು ರಾಧಾರಾಣಿಯ ಕೃಪೆಯನ್ನ ಯಾಚಿಸಿ ಅದಾದ ಮೇಲೆ ಮಾತ್ರ ಕೃಷ್ಣನ ಕೃಪೆಯನ್ನ ಯಾಚಿಸುತ್ತೇವೆ. ಏಕೆಂದ್ರೆ ಕೃಷ್ಣನ ಕೃಪೆ ಸೀದಾ ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಮಧ್ಯದಲ್ಲಿ ಪುರುಷಕಾರಳಾದಂತಹ ರಾಧಾರಾಣಿಯ ಕೃಪೆ ಇರಲೇಬೇಕು ಎಂಬುವಂತೆ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಪ್ರಭುಪಾದರು ಸೂರ್ಯನ ಉದಾಹರಣೆಯನ್ನ ಕೊಟ್ಟು ಅದನ್ನೇ ವಿವರಿಸ್ತಾರೆ. ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು, ಅಲ್ಲ ಸೂರ್ಯ ಲೋಕ ಇದೆ ಮತ್ತೆ ಸೂರ್ಯನ ಕಿರಣಗಳು ಕೂಡ ಇವೆ. ಅದೇನೆ ಶಕ್ತಿ ಮತ್ತೆ ಶಕ್ತಿಮಾನ್. ಸೊ ಸೂರ್ಯ ದೇವತೆ ಯಾರಿದ್ದಾನೆ ಅವನು ಶಕ್ತಿಮಾನ್ ಆಗಿದ್ರೆ, ಆ ಸೂರ್ಯ ಲೋಕದಿಂದ ಹೊರಬರುತ್ತಿರುವಂತಹ ಯಾವ ಕಿರಣಗಳು ಇವೆ ಆ ಕಿರಣಗಳು ಸೂರ್ಯನ ಶಕ್ತಿ ಇದ್ದಂತೆ. ಈ ರೀತಿ ಎಷ್ಟೊಂದು ಉದಾಹರಣೆಗಳಿಂದ ವಿವರಿಸ್ತಾರೆ ಅಲ್ಲ. ಸೊ ಅದೇ ಒಂದು ತತ್ವವನ್ನ ಇಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾವು ಮುಂದಕ್ಕೆ ನೋಡೋಣ. ರಾಮನಿಗೆ ಪ್ರಾಣಪ್ರಿಯೆ ಅವಳು, ಪ್ರಾಣವಿಲ್ಲದೆ ಜೀವಿಗಳು ಬದುಕಲಾರದಂತೆ. ಅಲ್ಲ, ನಮ್ಮ ಶರೀರದಲ್ಲಿ 10 ಪ್ರಾಣಗಳಿವೆ. 5 ಮುಖ್ಯ ಪ್ರಾಣಗಳು ಮತ್ತೆ 5 ಗೌಣ ಪ್ರಾಣಗಳು ಅಂತ ಶಾಸ್ತ್ರ ಹೇಳುತ್ತೆ. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಇದೈದು ಮುಖ್ಯವಾದಂತಹದ್ದು. ಇದಲ್ಲದೆ ದೇವದತ್ತ, ಆ ರೀತಿ 5 ಗೌಣ ಪ್ರಾಣಗಳು ಕೂಡ ಇವೆ. ಈ ಪ್ರಾಣ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಾಣ ಬಿಟ್ಟು ಹೋಯಿತು ಅಂತ ಹೇಳ್ತೇವೆ. ಅಂದ್ರೆ ಪ್ರಾಣವಾಯು ಅನ್ನೋದೇನಿದೆ, ಪ್ರಾಣವಾಯು ಅನ್ನೋದು ಶರೀರದಿಂದ ಬಿಟ್ಟು ಹೋಗಿದೆ ಅಂತ ಅರ್ಥ. ಅದರಿಂದ ರಾಮಚಂದ್ರನೇ ಕಿಷ್ಕಿಂಧ ಕಾಂಡದಲ್ಲಿ ಯಾವಾಗ ಸುಗ್ರೀವನಿಗೆ ಹೇಳ್ಬಿಟ್ಟು ಚಾತುರ್ಮಾಸ್ಯ ಆಗುವ ತನಕ ಸೀತೆಯನ್ನು ಹುಡುಕೋದು ಬೇಡ, ಚಾತುರ್ಮಾಸ್ಯ ಮುಗಿದ ನಂತರ ನೀನು ನಿನ್ನ ವಾನರರನ್ನ ಕಳುಹಿಸು ಅಂತ ಹೇಳಿ ಅವನು ರಾಮಚಂದ್ರ ಪರ್ವತದ ಮೇಲೆ ಲಕ್ಷ್ಮಣನ ಜೊತೆಗೆ ಇರ್ತಾನೆ. ಅವಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ನ ಜೀವೇಯಂ ಕ್ಷಣಮಪಿ ವಿನಾ ತಾಂ ಅಸಿತೆ ಕ್ಷಣಾಂ ಅಸಿತ ಈ ಕ್ಷಣಾಂ. ಸೀತೆಗೆ ಅಸಿತೆ ಕ್ಷಣ ಅಂತ ಎಷ್ಟೊಂದು ಕಡೆಯಲ್ಲಿ ರಾಮಾಯಣದಲ್ಲಿ ಶಬ್ದ ಬರ್ತದೆ. ಯಾವಾಗ ಹನುಮಂತ ಸೀತೆಯನ್ನ ನೋಡೋದಕ್ಕೆ ಹೋಗ್ತಾನೆ ಅಶೋಕ ವಾಟಿಕೆಗೆ, ಅಲ್ಲಿ ಕೂಡ ಸೀತೆಯ ಮೊದಲ ದೃಷ್ಟಿಯನ್ನ ಪಡೆದ ನಂತರ ಹನುಮಂತನ ಬಾಯಿಂದ ಒಂದು ಶ್ಲೋಕ ಆಚೆಗೆ ಬರ್ತದೆ. ಆ ಶ್ಲೋಕ ಇವಾಗ ಪೂರ್ತಿ ನನಗೆ ನೆನಪು ಬರ್ತಾ ಇಲ್ಲ. ಆದ್ರೆ ಅಲ್ಲಿ ಕೂಡ ಅಸಿತೆ ಕ್ಷಣ ಅಂತ ಹೇಳ್ತಾನೆ. ಅಸಿತ ಈ ಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಕ್ಷಣ ಅಂದ್ರೆ ಕಣ್ಣುಗಳು. ಅಸಿತ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದ ಅರ್ಥ, ಸಾಮಾನ್ಯವಾದಂತ ಅರ್ಥ ಏನು ಅಂತ ಹೇಳಿದ್ರೆ, ಕಣ್ಣು ಕಪ್ಪನ್ನು ಹಾಕ್ತಾರಲ್ಲ, ಕಣ್ಣು ಕಪ್ಪನ್ನ ಹಾಕಿರುವಂತಹ ಕಣ್ಣುಗಳು ಅಂತ ಅರ್ಥ, ಸಾಮಾನ್ಯವಾದಂತಹ ಅರ್ಥ. ಆದ್ರೆ ಅಲ್ಲಿ ಒಂದು ವಿಶೇಷವಾದಂತಹ ಅರ್ಥವನ್ನ ಮಾಡಿ ಹೇಳ್ತಾರೆ. ಬಹಳ ಕರುಣೆಯಿಂದ ತುಂಬಿ ತುಳುಕುತ್ತಿರುವಂತಹ ಕಣ್ಣುಗಳು ಸೀತೆಯ ಕಣ್ಣುಗಳು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿ ಸಂಚಯ್ಯಂ ಅಸಿತೆ ಕ್ಷಣಾಂ. ನೆನಪಿಗೆ ಬಂತು ಆ ಶ್ಲೋಕ. ಸೊ ಹನುಮಂತ ರಾಮಚಂದ್ರನನ್ನ ಮುಂಚೆ ನೋಡಿರ್ತಾನೆ. ಮೊದಲನೇ ಸತಿ ರಾಮಚಂದ್ರನನ್ನ ಭೇಟಿಯಾದಾಗ ಕಿಷ್ಕಿಂಧ ಕ್ಷೇತ್ರದಲ್ಲಿ, ಅವಾಗ ಪ್ರಾಯಃ ರಾಮಚಂದ್ರನಿಗಿಂತ ಸುಂದರನಾದಂಥವನು ಅಥವಾ ಸುಂದರಳಾದಂಥವಳು ಯಾರೂ ಕೂಡ ಈ ಲೋಕದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹನುಮಂತನಿಗೆ ಅನಿಸುತ್ತೆ. ಯಾಕೆಂದ್ರೆ ರಾಮಚಂದ್ರ ಅಷ್ಟು ಸುಂದರವಾಗಿದ್ದ. ಆದ್ರೆ ಯಾವಾಗ ಸೀತೆಯನ್ನ ನೋಡ್ತಾನೆ ಆವಾಗ ಹನುಮಂತನಿಗೆ ಅನ್ಸುತ್ತೆ, ನಿಜವಾಗ್ಲೂ ಸೀತೆ ರಾಮಚಂದ್ರನಿಗಿಂತ ಒಂದು ಹೆಜ್ಜೆ ಮೇಲು, ಒಂದು ಪಟ್ಟು ಮೇಲು ಅಂತ ಅನ್ಸುತ್ತೆ ಹನುಮಂತನಿಗೆ. ಆವಾಗಲೇ ಈ ಶ್ಲೋಕವನ್ನ ಹೇಳ್ತಾನೆ. ಯಾವ ವಿಷಯಗಳಲ್ಲಿ ರಾಮ ಮತ್ತೆ ಸೀತೆ ಇಬ್ಬರು ಕೂಡ ಸಮಾನರಾಗಿದ್ದಾರೆ ಮತ್ತೆ ಯಾವ ವಿಷಯದಲ್ಲಿ ಇಬ್ಬರು ಭಿನ್ನರಾಗಿದ್ದಾರೆ ಎಂಬುದನ್ನ ಹೇಳ್ತಾನೆ ಹನುಮಂತ. ತುಲ್ಯ ಶೀಲ ವಯೋ ವೃತ್ತ, ಈ 3 ವಿಷಯಗಳಲ್ಲಿ ರಾಮ ಮತ್ತೆ ಸೀತೆಯರು ಸಮಾನ. ಯಾವುದದು? ಮೊದಲನೇದು ಶೀಲ. ತುಲ್ಯ ಶೀಲ ವಯಃ ವೃತ್ತಾಂ. ಶೀಲ ಅಂದ್ರೆ ನಡವಳಿಕೆ. ರಾಮಚಂದ್ರನ ನಡವಳಿಕೆ ಅಂತೆಯೇ ಸೀತೆಯ ನಡವಳಿಕೆ ಕೂಡ ಇದೆ. ಅದರಿಂದ ಶೀಲಃ. ವಯಃ ಅಂದ್ರೆ ವಯಸ್ಸಿನಲ್ಲಿ ಕೂಡ ಪ್ರಾಯಃ ಒಂದೇ ವಯಸ್ಸಿನವರಿದ್ದಾರೆ. ಇಬ್ಬರ ಮಧ್ಯೆ ಕೇವಲ 6 ವರ್ಷಗಳ ವಯಸ್ಸು ವ್ಯತ್ಯಾಸ ಇದೆ ಅಷ್ಟೇನೆ, ಬೇರೆ ಜಾಸ್ತಿ ಏನಿಲ್ಲ ಅಲ್ಲ. ಕೇವಲ 6 ವರ್ಷಗಳ ವಯಸ್ಸಿನ ವ್ಯತ್ಯಾಸ ಇದೆ. ಅದಾದ್ಮೇಲೆ ವೃತ್ತಾಂ ಅಂದ್ರೆ ಏನು? ಅವರಿಬ್ಬರ ವ್ಯಕ್ತಿತ್ವ. ಶೀಲ ಅಂದ್ರೆ ವ್ಯಕ್ತಿತ್ವ, ವೃತ್ತ ಅಂದ್ರೆ ನಡವಳಿಕೆ. ಸೊ ಶೀಲ ಮತ್ತೆ ವೃತ್ತ 2 ಶಬ್ದಗಳು ಬೇರೆ ಬೇರೆ ಅರ್ಥ. ಶೀಲ ಅಂದ್ರೆ ವ್ಯಕ್ತಿತ್ವ ಮತ್ತೆ ವೃತ್ತ ಅಂದ್ರೆ ನಡವಳಿಕೆ.
ತುಲ್ಯ ಅಭಿಜನ ಲಕ್ಷಣಂ. ಅಭಿಜನ ಲಕ್ಷಣಂ ಅಂದ್ರೆ ಅವರ ಪರಿವಾರ ಕೂಡ ಅಷ್ಟೇ ಬಹಳ ಒಳ್ಳೆ ಪರಿವಾರದಿಂದ ಬಂದಿದ್ದಾರೆ. ಒಬ್ಬೊಂದು ಸೂರ್ಯವಂಶ, ಮತ್ತೊಂದು ಜನಕನ ವಂಶ, ಮತ್ತೊಂದು ಜನಕನ ವಂಶ. ಆದರೆ ಒಂದೇ ಒಂದು ವಿಷಯದಲ್ಲಿ ಇವರಿಬ್ಬರಲ್ಲಿ ವ್ಯತ್ಯಾಸ ಇದೆ ಅಂತ ಹನುಮಂತ ಹೇಳ್ತಾನೆ. ಯಾವುದದು? ತುಲ್ಯಶೀಲ ವಯೋವೃತ್ತಾಂ ತುಲ್ಯ ಅಭಿಜನ ಲಕ್ಷಣಾಂ ರಾಘವೋರ್ ಹತಿ ವೈದೇಹಿಂ ತಂಚೇಯಂ ಅಸಿತೇಕ್ಷಣಾಂ. ಈ ಕಣ್ಣುಗಳೇನಿದೆ, ರಾಮಚಂದ್ರನ ಕಣ್ಣುಗಳನ್ನ ನಾನು ನೋಡಿದ್ದೇನೆ, ಇವಾಗ ಸೀತೆಯ ಕಣ್ಣುಗಳನ್ನ ನಾನು ನೋಡ್ತಾ ಇದ್ದೇನೆ. ಇವೆರಡರಲ್ಲಿ ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ರಾಮಚಂದ್ರನ ಕಣ್ಣುಗಳಲ್ಲಿ ಅಷ್ಟು ಕರುಣೆ ಅನ್ನೋದು ನನಗೆ ಕಾಣಲಿಲ್ಲ. ಆದರೆ ಸೀತೆಯ ಕಣ್ಣುಗಳಲ್ಲಿ ಈ ರೀತಿಯಾದಂತಹ ಬಹಳ ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆಗ ತಾನೇ ರಾವಣ ಬಂದು ಸೀತೆಗೆ ಧಮಕಿಯನ್ನ ಕೊಟ್ಬಿಟ್ಟು ಹೋಗಿರ್ತಾನೆ. ಇನ್ನು ಒಂದೇ ಒಂದು ತಿಂಗಳಲ್ಲಿ ನನ್ನ ಆಸೆಗೆ ನೀನು ಹೋಗುಡದೆ ಹೋದ್ರೆ ನೀನು ನನ್ನ ಬ್ರೇಕ್ಫಾಸ್ಟ್ ಆಗ್ಬಿಡ್ತೀಯಾ ಅಲ್ಲ, ನನ್ನ ತಟ್ಟೆಯ ಮೇಲೆ ನಿನ್ನ ತುಂಡು ತುಂಡು ಮಾಡಿ ನನ್ನ ತಟ್ಟೆಯ ಮೇಲೆ ನನ್ನ ರಾಕ್ಷಸಿಯರು ನನಗೆ ಊಟವನ್ನ ಬಡಿಸ್ತಾರೆ. ಆ ರೀತಿಯಾಗಿ ಧಮಕಿ ಕೊಟ್ಟು ಹೋಗಿರ್ತಾನೆ. ಅಂತಹ ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಸೀತೆಯ ಕಣ್ಣುಗಳಲ್ಲಿ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇದೆ ಎಂಬುವಂತೆ ಹನುಮಂತ ಹೇಳ್ತಾನೆ. ಅದರಿಂದ ಅಸಿತೇಕ್ಷಣಾಂ, ಅದನ್ನೇ ನೆನೆಸಿ ಇಲ್ಲಿ ರಾಮಚಂದ್ರ ಹೇಳ್ತಾ ಇದ್ದಾನೆ ಲಕ್ಷ್ಮಣನಿಗೆ, ಒಂದು ಕ್ಷಣ ಕೂಡ ಸೀತೆಯನ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಪ್ರಾಣವನ್ನ ಬಿಟ್ಟು ಶರೀರ ಇರೋದಕ್ಕೆ ಸಾಧ್ಯವಿಲ್ಲ, ಅದೇ ರೀತಿ ನಾನು ಕೂಡ ಸೀತೆಯನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಎಲ್ಲರ ಹಿತೈಷಿ ಅವಳು, ರಾವಣನಿಗೆ ಕೂಡ ಅವಳು ಹಿತೈಷಿ. ಹೇಗೆ? ರಾವಣನಿಗೆ ಈ ಶ್ಲೋಕವನ್ನ ಹೇಳ್ತಾಳೆ ಅವಳು. ಮಿತ್ರಮೌಪೈಕಂ ಕರ್ತುಂ ರಾಮಃ ಸ್ಥಾನಂ ಪರೀಪ್ಸತ ವಧಂ ಚ ಅನಿಚ್ಛತಾ ಘೋರಂ ತ್ವಯಾಸೌ ಪುರುಷರ್ಷಭಃ ವಿದಿತಃ ಸಹಿ ಧರ್ಮಜ್ಞಃ ಶರಣಾಗತ ವತ್ಸಲಃ. ನಿನಗೇನಾದ್ರೂ ವಧಂ ಚ ಅನಿಚ್ಛತ, ನಿನ್ನ ವಧೆ ಆಗ್ಬಾರ್ದು ಅಂತ ಇದ್ರೆ, ಮತ್ತು ನಿನ್ನ ವಧೆ ಏನಾದ್ರೂ ಆದ್ರೆ ರಾಮಚಂದ್ರನಿಂದ ಎಂತಹ ವಧೆ ಆಗಿರ್ತದೆ? ಘೋರಂ, ಬಹಳ ಘೋರ ವಧೆ ಆಗಿರ್ತದೆ. ಆದ್ರಿಂದ ಅದು ನಿನಗೆ ಇಚ್ಛೆ ಇಲ್ಲದೆ ಹೋದ್ರೆ, ನನ್ನ ವಧೆಯನ್ನ ನಾನೇ ಮಾಡ್ಕೋಬೇಕು ಅಂತ ಇಚ್ಛೆ ಇಲ್ಲದೆ ಹೋದ್ರೆ ನೀನೇನ್ ಮಾಡಬೇಕು? ನೀನು ಹೋಗಿ ಶರಣಾಗತ ವತ್ಸಲನಾದಂತಹ ರಾಮಚಂದ್ರನಿಗೆ ನೀನು ಶರಣು ಹೋಗು. ಯಾಕೆಂದ್ರೆ ಅವನು ಶರಣಾಗತ ವತ್ಸಲ. ಶರಣಾಗತಿಯನ್ನ ಯಾರು ಅವನಲ್ಲಿ ಮಾಡ್ತಾರೆ ಅವನಿಗೆ ಸಂಪೂರ್ಣ ಆಶ್ರಯವನ್ನ ಅವನು ಖಂಡಿತವಾಗ್ಲೂ ಪ್ರದಾನ ಮಾಡ್ತಾನೆ. ಕೇವಲ ಆಶ್ರಯವನ್ನ ಮಾತ್ರ ಅಲ್ಲ, ಅಭಯ ಪ್ರದಾನವನ್ನ ಮಾಡ್ತಾನೆ. ಅದೇ ರಾಮಾಯಣದ ಸಾರ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ ಏನು ಚರಮ ಶ್ಲೋಕ ಇದೆ ರಾಮಾಯಣದಲ್ಲಿ, ಅಲ್ಲಿ ರಾಮಚಂದ್ರನ ಹೃದಯ ಏನು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ನೀನು ಹೋಗಿ ಅವನಿಗೆ ಶರಣಾಗತಿಯನ್ನ ಮಾಡುವಂತ ರಾವಣನಿಗೆ ಕೂಡ ಹಿತವನ್ನ ಬಯಸಿ ಅವಳು ಹೇಳ್ತಾ ಇರೋದನ್ನ ನೋಡಿದ್ರೆ ಖಂಡಿತವಾಗಲು ಎಲ್ಲರ ಹಿತೈಷಿ ಅವಳು. ತನ್ನ ವೈರಿಯಾದಂತ ಯಾರು ತನ್ನ ಅಪಹರಣವನ್ನ ಮಾಡಿದ್ದಾನೆ ಅಂಥವನಿಗೆ ಕೂಡ ಹಿತೈಷಿಯಾಗಿದ್ದಾಳೆ ಸೀತೆ. ಅಷ್ಟು ಮಾತ್ರ ಅಲ್ಲ, ರಾಮಚಂದ್ರನಿಗೆ ಕೂಡ ಅವಳು ಹಿತೈಷಿ. ಹೇಗೆ? ಇದು ನೋಡಿ, ಈ ಶ್ಲೋಕವನ್ನ ಅರಣ್ಯ ಪ್ರವೇಶ ಮಾಡಿದ ನಂತರ ಅಗಸ್ತ್ಯಾಶ್ರಮ ಅಂತ ಅಂದ್ಕೋತೀನಿ, ಅಥವಾ ಯಾವುದೋ ಒಂದು ಋಷಿಯ ಆಶ್ರಮವನ್ನ ಪ್ರವೇಶ ಮಾಡಿ ಹೊರಬಂದಾದ ಮೇಲೆ ಈ ಶ್ಲೋಕವನ್ನ ಸೀತೆ ರಾಮಚಂದ್ರನಿಗೆ ಹೇಳ್ತಾಳೆ. ಏಕೆಂದ್ರೆ ಆ ಒಂದು ಆಶ್ರಮದಲ್ಲಿ, ಅಗಸ್ತ್ಯಾಶ್ರಮನೇ ಇರಬೇಕು, ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ, ಆ ಆಶ್ರಮದಲ್ಲಿ ಆ ಎಲ್ಲಾ ಋಷಿಮುನಿಗಳು ಕೂಡ ಬಂದು ರಾಮಚಂದ್ರನಿಗೆ ಒಂದು ದೊಡ್ಡ ಮೂಳೆಗಳ ಬೆಟ್ಟವನ್ನ ತೋರಿಸ್ತಾರೆ. ಇದೆಲ್ಲಾ ಮೂಳೆಗಳು ಯಾರ ಮೂಳೆಗಳು ಅಂತ ಬಹಳ ಶಾಕ್ ಆಗಿ, ಬಹಳ ಆಶ್ಚರ್ಯಚಕಿತನಾಗಿ, ಬಹಳ ದುಃಖದಿಂದ ರಾಮಚಂದ್ರ ಕೇಳ್ತಾನೆ, ಯಾರ ಮೂಳೆಗಳು ಇವೆಲ್ಲ ಅಂತ. ಆವಾಗ ಎಲ್ಲ ಋಷಿಮುನಿಗಳು ಹೇಳ್ತಾರೆ, ಇವೆಲ್ಲ ನಮ್ಮಂತೆ ಇದ್ದಂತ ಋಷಿಮುನಿಗಳ ಮೂಳೆಗಳು. ಅವರೆಲ್ಲರ ಸಂಹಾರವನ್ನ ಮಾಡಿ ರಾಕ್ಷಸರು, ರಾವಣನನ್ನ ಮೊದಲುಗೊಂಡಂತಹ ರಾಕ್ಷಸರು ಎಲ್ಲರೂ ಆ ಎಲ್ಲ ಋಷಿಮುನಿಗಳ ಸಂಹಾರವನ್ನ ಮಾಡಿ ಅವರ ಮೂಳೆಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಏಕೆ ಅಂದ್ರೆ ಯಾರು ಬಂದ್ರು ಅವರಿಗೆ ಗೊತ್ತಾಗ್ಬೇಕು, ನನ್ನ ಎದುರು ಯಾರಾದ್ರೂ ಹೋದ್ರೆ ಅವರ ಪರಿಸ್ಥಿತಿ ಕೂಡ ಹೀಗೆ ಆಗ್ತದೆ ಅಂತ. ಅವಾಗ ರಾಮಚಂದ್ರ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ, ಈ ಸಮಸ್ತವಾಗಿರ್ತಕ್ಕಂತಹ ರಾಕ್ಷಸರ ಸಮೂಹವನ್ನ ನಾನು ನಿರ್ನಾಮ ಮಾಡಿಬಿಡ್ತೇನೆ. ಸೊ ಸೀತೆಗೆ ಸ್ವಲ್ಪ ಆವಾಗ ಭಯ ಆಗತ್ತೆ. ಆದ್ದರಿಂದಲೇ ಅವರು ಈ ಆಶ್ರಮವನ್ನ ಬಿಟ್ಟು ಅವರಿಬ್ಬರು ಹೊರಗಡೆ ಬಂದಾದ್ಮೇಲೆ, ಮೂರುವರು, ಲಕ್ಷ್ಮಣ ಕೂಡ ಇದ್ದ, ಮೂರುವರು ಕೂಡ ಹೊರಗಡೆ ಬಂದಾದ್ಮೇಲೆ ಈ ಶ್ಲೋಕವನ್ನ ಹೇಳ್ತಾಳೆ. ಅಗ್ನಿ ಸಂಯೋಗವತ್ ಹೇತು ಶಸ್ತ್ರ ಸಂಯೋಗ ಉಚ್ಯತೆ ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂ ನ ಶಿಕ್ಷಯೇ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾಳೆ. ಅಗ್ನಿ ಸಂಯೋಗವತ್, ಸಂಯೋಗ ಅಂದ್ರೆ ಏನು? ಒಟ್ಟಿಗೆ ಬರುವಂತಹದ್ದು, ಅದರ ಜೊತೆಗೆ ಸೇರುವಂತಹದ್ದು. ಅಕಸ್ಮಾತ್
ಅಗ್ನಿ ಅಂದ್ರೆ ಬೆಂಕಿ. ಬೆಂಕಿಯ ಮೇಲೆ ನಾವು ಏನಾದ್ರು ಕೈಯನ್ನ ಇಟ್ರೆ ಹೇಗೆ ಅದು ಸುಡುತ್ತದೆ, ಮತ್ತೆ ಬೆಂಕಿ ಯಾವಾಗ್ಲೂ ಬಹಳ ಅಪಾಯಕಾರಿ. ಅದೇ ರೀತಿ ಶಸ್ತ್ರ ಕೂಡ ಅಪಾಯಕಾರಿ. ಹೇಗೆ ಬೆಂಕಿ ಅಪಾಯಕಾರಿಯೋ ಅದೇ ರೀತಿ ಶಸ್ತ್ರ ಕೂಡ ಅಪಾಯಕಾರಿ. ಆದ್ದರಿಂದ ಈ ರೀತಿಯಾದಂತಹ ಕೋಪ ನಿನಗೆ ಉಚಿತವಲ್ಲ. ಶಸ್ತ್ರಗಳನ್ನ ನೀನು ಹೊಂದಿದ್ದೀಯಾ ಅಂತ ಶಸ್ತ್ರಗಳನ್ನ ಪ್ರಯೋಗವನ್ನ ಎಲ್ಲರ ಮೇಲೆ ಮಾಡುವಂತಹದ್ದು ಯಾವುದೇ ರೀತಿಯಾದಂತಹ ವಿವೇಕವಿಲ್ಲದೆ ಪ್ರಯೋಗ ಮಾಡುವಂತಹದ್ದು ಅದು ಉಚಿತವಲ್ಲ. ಇದನ್ನ ನಾನು ನಿನಗೆ ಏನಕ್ಕೆ ಹೇಳ್ತಾ ಇದ್ದೇನೆ? ಸ್ನೇಹಾಚ, ನಾನು ಸ್ನೇಹದಿಂದ ಮಾತ್ರ ಈ ಒಂದು ವಾಕ್ಯವನ್ನ ನಿನಗೆ ಹೇಳ್ತಾ ಇದ್ದೇನೆ ಹೊರತು ಯಾವುದೇ ಉಪದೇಶವನ್ನ ನನಗೆ ಕೊಡ್ತಾ ಇಲ್ಲ. ಬಹುಮಾನಾಚ, ಮತ್ತೊಂದು ಕಾರಣ ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿನಗೆ ನನ್ನ ಮೇಲೆ ಬಹಳ ಆದರವಿದೆ ಅಲ್ಲ. ಗಂಡ ಹೆಂಡತಿಯರು ಎಷ್ಟು ಆದರ್ಶ ದಂಪತಿಗಳು ಅಂತ ನಾವು ಸೀತೆ ಮತ್ತೆ ರಾಮಚಂದ್ರನಲ್ಲಿ ನೋಡಬಹುದು. ರಾಮಚಂದ್ರನಿಗೆ ಸೀತೆಯ ಮೇಲೆ ಕೇವಲ ಪ್ರೀತಿ ಮಾತ್ರ ಅಲ್ಲ, ಬಹಳ ಆದರವಿತ್ತು. ಅದನ್ನ ಸೀತೆನೇ ಇಲ್ಲಿ ಹೇಳ್ತಾ ಇದ್ದಾಳೆ. ಬಹುಮಾನಾಚ, ಬಹಳ ಆದರ ಇದೆ ನಿನಗೆ ನನ್ನ ಮೇಲೆ. ಆದ್ದರಿಂದ ಸ್ಮಾರೆ, ಆದ್ದರಿಂದ ನಿನಗೆ ನಾನು ನೆನಪನ್ನ ಮಾಡ್ತಾ ಇದ್ದೇನೆ ಹೊರತು ತ್ವಾಂ ನ ಶಿಕ್ಷೆಯೇ, ನಿನಗೆ ಶಿಕ್ಷಣವನ್ನಾಗ್ಲಿ ಏನು ಉಪದೇಶವನ್ನಾಗ್ಲಿ ಆದೇಶವನ್ನಾಗಿ ನಾನು ಕೊಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೆಂಡತಿಯಾದಂತವಳು ಗಂಡನಿಗೆ ಹೇಳ್ತಾ ಇದ್ದಾಳೆ. ಜನಕನ ಮನೆಯವಳಾದ್ದರಿಂದ ಈಕೆಯಲ್ಲಿ ವ್ಯವಹಾರ ಸೂಕ್ಷ್ಮತೆಯು ಸನ್ನಡವಳಿಕೆಯೂ ಇರುವುದಾಗಿ ತೋರಿಸುತ್ತದೆ. ಸೊ ಆ ಜನಕಸ್ಯ ಕುಲೇ ಜಾತ ಒಂದೊಂದು ಶಬ್ದವನ್ನ ತೆಗೆದುಕೊಂಡು ಇಲ್ಲಿ ವ್ಯಾಖ್ಯಾನವನ್ನು ಬರಿತಾ ಇದ್ದಾರೆ. ಸೊ ಹಿತ, ನಿತ್ಯಂ ಪ್ರಾಣ ಸಮಾಹಿತ, ಪ್ರಾಣ ಸಮ ಆಯ್ತು, ಹಿತ ಆಯ್ತು. ಇವಾಗ ಜನಕಸ್ಯ ಕುಲೇ ಜಾತ, ಜನಕನ ಮನೆಯಲ್ಲಿ ಅವಳು ಜನ್ಮವನ್ನ ಪಡೆದಿದ್ದಾಳೆ. ಆದ್ದರಿಂದ ಈಕೆಯಲ್ಲಿ ವ್ಯವಹಾರ ಸೂಕ್ಷ್ಮತೆ ಅನ್ನೋದು ಬಹಳ ಚೆನ್ನಾಗಿ ಇದೆ. ಯಾರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಮತ್ತೆ ಹೇಗೆ ಮಾತನಾಡಬೇಕು, ಆ ಸೂಕ್ಷ್ಮತೆ ಅನ್ನೋದು ಜನರಲ್ಲಿ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆ ರೀತಿಯಾದಂತಹ ವಾತಾವರಣದಲ್ಲಿ ಬೆಳೆದಿದ್ರೆ ಮತ್ತೆ ಆ ರೀತಿಯಾದಂತಹ ಸಂಘದಲ್ಲಿ ಇದೀಗ ಇದ್ರೆ ಕೂಡ ಅವಾಗ ಮಾತ್ರ ಬರ್ತದೆ ಅಲ್ಲ. ಸೊ ಆ ರೀತಿಯಾದಂತಹ ವಿವೇಕ ಬುದ್ಧಿ ಬರುವುದು ಬಹಳ ಕಷ್ಟ. ಸಮುದ್ರ ಮಂಥನೆಯ ಲೀಲೆಯಲ್ಲಿ ಅಸುರರನ್ನು ವಿಮೋಹಗೊಳಿಸಲು ಪಡೆದ ಮೋಹಕ ಸ್ತ್ರೀಯಂತೆಯೇ ಸೀತೆಯ ಆಕಾರವು. ದೇವಮಾಯೇವ ನಿರ್ಮಿತ ಅಂತ ಕೊನೆಯ ಶಬ್ದ ಏನಿದೆ ಅದಕ್ಕೆ ವಿವರವನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಸಮುದ್ರ ಮಂಥನೆಯಲ್ಲಿ ಮೋಹಿನಿಯ ರೂಪವನ್ನ ವಿಷ್ಣುವೇ ಪಡೆದಂತೆ ಹೇಗೆ ಎಲ್ಲ ಅಸುರರನ್ನ ಮತ್ತೆ ಸುರರನ್ನ ಕೂಡ ಅಂದ್ರೆ ದೇವತೆಗಳನ್ನ ಕೂಡ ಮೋಹಗೊಳಿಸ್ಬಿಟ್ಟ ಅಂತ ದಿವ್ಯವಾದಂತಹ ಮೂರ್ತಿ ಏನಿತ್ತು ಅದೇ ರೀತಿಯಲ್ಲಿ ಸೀತೆಯ ಆಕಾರವೂ ಕೂಡ ಇತ್ತು. ಮಾಯೆಯ ಮೋಹಯಿತ್ವ ತಾನ್ ವಿಷ್ಣು ಸ್ತ್ರೀ ರೂಪಮಾಸ್ಥಿತ. ಇದು ಸಮುದ್ರ ಮಂಥನೆಯ ಪ್ರಸಂಗದಲ್ಲಿ ಬರುವಂತಹ ಶ್ಲೋಕ. ಸೊ ಅದೇ ರೀತಿಯಲ್ಲಿ ಸೀತೆ ಕೂಡ ಅಂತ ಇಲ್ಲಿ ಹೇಳ್ತಾರೆ. ದೇವಮಾಯೇವ ನಿರ್ಮಿತ ಶಬ್ದವು ಆ ವಿಷ್ಣುವಿನ ಆಶ್ಚರ್ಯ ಶಕ್ತಿಯ ಸ್ವರೂಪಳಂತಿದ್ದಳೆಂದು ಹೇಳುತ್ತದೆ. ಇದರಿಂದ ಆಕೆಯ ಸೌಂದರ್ಯದ ಪರಾಕಾಷ್ಠವು ಇಂಗಿತ. ಅಥವಾ ಈ ಶಬ್ದವು ಸೀತೆಯು ಲಕ್ಷ್ಮಿಯ ಅವತಾರವೆಂಬುದನ್ನು ತೋರಿಸುತ್ತದೆ. ಸೊ ಮತ್ತೊಂದು ವ್ಯಾಖ್ಯಾನ, ಕಥಕ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೇಗೆ ಆಶ್ಚರ್ಯಕರ ರೀತಿಯಲ್ಲಿ ಭೂಮಿಯಲ್ಲಿ ಹುಟ್ಟಿದಳೋ ಹಾಗೆ ಆಶ್ಚರ್ಯಕರ ರೀತಿಯಲ್ಲಿ ಭೂಮಿಯಲ್ಲೇ ಕೊನೆಯಲ್ಲಿ ಅಂತರ್ಧಾನಳಾದುದರಿಂದ ಅಚಿಂತ್ಯ ಮಹಿಮಳೆಂದು ಹೇಳುತ್ತದೆ. ಸೊ ಇದು ಮತ್ತೊಂದು ವ್ಯಾಖ್ಯಾನ. ದೇವಮಾಯೇವ ನಿರ್ಮಿತ ಅನ್ನೋದಕ್ಕೆ ಆಶ್ಚರ್ಯದಿಂದ ಭೂಮಿಯಿಂದಲೇ ಹುಟ್ಟಿದಳು. ಅದೇ ರೀತಿ ಆಶ್ಚರ್ಯದಿಂದ ರಾಮಚಂದ್ರ ತನ್ನ ಲೀಲೆಗಳನ್ನ ಮುಗಿಸುವುದಕ್ಕಿಂತ ಮುಂಚೆನೆ ಅವಳು ತನ್ನ ಲೀಲೆಗಳನ್ನ ಮುಗಿಸಿ ವಾಪಸ್ಸು ಭೂಮಿಯನ್ನ ಸೇರಿದಳು. ಆದ್ದರಿಂದ ಅವಳು ದೇವಮಾಯ ಇವ ನಿರ್ಮಿತ ಎಂಬುದನ್ನ ಇಲ್ಲಿ ಹೇಳ್ತಾರೆ. ಇದು ಮೊದಲನೇ ಶ್ಲೋಕ. ಇವಾಗ ಎರಡನೇ ಶ್ಲೋಕಕ್ಕೆ ಹೋಗೋಣ. ಈ ಎರಡನೇ ಶ್ಲೋಕದಲ್ಲಿ ಅಂದ್ರೆ 26ನೇ ಶ್ಲೋಕದಲ್ಲಿ ಮತ್ತಷ್ಟು ಬಹಳ ಮುಖ್ಯವಾದಂತಹ ವಿಷಯಗಳನ್ನ ಹೇಳ್ತಾರೆ. ಇಲ್ಲಿ ಒಂದು ಅದ್ಭುತವಾದ ದೃಷ್ಟಾಂತವನ್ನ ಕೂಡ ಇಲ್ಲಿ ಕೊಡ್ತಾರೆ. ಶಶಿನಂ ರೋಹಿಣಿ ಯಥಾ ಅಂತ. ಅದಕ್ಕೆ ಅರ್ಥ ಏನು ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ಯಾರಾದ್ರೂ ಇಲ್ಲಿವರೆಗೂ ಯಾರು ಇನ್ನು ಉಚ್ಚಾರಣೆ ಮಾಡಿಲ್ಲ ಅಂತವ್ರು ದಯವಿಟ್ಟು ನನ್ನ ಹಿಂದೆ ಹೇಳ್ಬಹುದು. ಮಾತಾಜಿನ ಓಕೆ, ಸರಸ್ವತಿ ಮಾತಾಜಿ ನನ್ನ ಹಿಂದೆ ಹೇಳಿ. ಭಾನು ಮಾತಾಜಿ ಅವರು ಓದ್ಬೋದು ಅದಾದ್ಮೇಲೆ ಅನುವಾದವನ್ನ. ಸರಸ್ವತಿ ಮಾತಾಜಿ ದಯವಿಟ್ಟು ನನ್ನ ಹಿಂದೆ ಹೇಳಿ. ಸರ್ವಲಕ್ಷಣ ಸಂಪನ್ನ ನಾರೀಣಾಂ ಉತ್ತಮ ವಧೂಃ ಸೀತಾ ಅಪಿ ಅನುಗತ ರಾಮಂ ಶಶಿನಂ ರೋಹಿಣಿ ಯಥಾ ಸರ್ವಲಕ್ಷಣ ಸಂಪನ್ನ
ಸರ್ವ ಲಕ್ಷಣ ಸಂಪನ್ನ ನಾರೀಣಾಮುತ್ತಮಾ ವಧೂಃ ನಾರೀಣಾಂ ಉತ್ತಮಂ ವಧು ಸೀತಾಪ್ಯನುಗತಾ ರಾಮಂ ಸೀತಾಪ್ಯನುಗತಾ ರಾಮಂ ಶಶಿನಂ ರೋಹಿಣೀ ಯಥಾ ನಂ ರೋಹಿಣಿ ಯಥಾ ಸರ್ವಲಕ್ಷಣ ಸಂಪನ್ನಾ ಸರ್ವಲಕ್ಷಣ ಸಂಪನ್ನ ನಾರೀಣಾಮುತ್ತಮಾ ವಧೂಃ ನಾರೀಣಾಂ ಉತ್ತಮಾ ವಧು ಸೀತಾಪ್ಯನುಗತಾ ರಾಮಂ ಸೀತಾಪ್ಯನುಗತಾ ರಾಮಂ ಶಶಿನಂ ರೋಹಿಣೀ ಯಥಾ. ದಶೀನಂ ರೋಹಿಣಿ ಯಥಾ. ಧನ್ಯವಾದ ಪ್ರಭು. ಧನ್ಯವಾದಗಳು. ಇನ್ನಿಬ್ರು ದಯವಿಟ್ಟು ಉಚ್ಚಾರಣೆಯನ್ನ ಮಾಡಿ. ಪ್ರೇಮ ಮಾತಾಜಿ ದಯವಿಟ್ಟು ಮಾಡಿ. ಸರ್ವಲಕ್ಷಣ ಸಂಪನ್ನ ನಾರೀಣಾಮುತ್ತಮಾ ವಧೂಃ ಸೀತಾಪ್ಯನುಗತಾ ರಾಮಂ ಶಶಿನಂ ರೋಹಿಣೀ ಯಥಾ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮತ್ತೊಬ್ರು ಸರ್ವಲಕ್ಷಣ ಸಂಪನ್ನ ನಾರೀಣಾಂ ಉತ್ತಮಾ ವಧುಃ ಸೀತಾಪ್ಯನುಗತಾ ರಾಮಂ ದಶೀನಾಂ ರೋಹಿಣಿ ಯಥಾ. ರಾಧಾಮಣಿ ಮಾತಾಜಿ ಅವ್ರು ನೀವು ಮಾಡಿ ಉಚ್ಚಾರಣೆ. ಸರ್ವಲಕ್ಷಣ ಸಂಪನ್ನ ನಾರಿಣಾಮುತ್ತಮ ವಧುಃ ಸೀತಪ್ಯಾನುಗತ ರಾಮಂ ಶಶಿನಂ ರೋಹಿಣಿ ಯತ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಇದರ ಅರ್ಥವನ್ನು ನೋಡೋಣ. ಬಹಳ ಸರಳ, ಎಲ್ಲರಿಗೂ ಆಗ್ಲೇ ಅರ್ಥ ಆಗಿರುತ್ತೆ. ಸರಳವಾದ ಸಂಸ್ಕೃತ. ಸರ್ವಲಕ್ಷಣ ಸಂಪನ್ನ, ಎಲ್ಲ ಸುಲಕ್ಷಣಗಳಿಂದ ಕೂಡಿರುವಂತಹವಳು, ಎಲ್ಲ ದಿವ್ಯವಾದಂತಹ ಲಕ್ಷಣಗಳಿಂದಲೂ ಸುಸಂಪನ್ನಳಾದಂತಹವಳು ಅವಳು ಸೀತೆ. ನಾರೀಣಾಂ, ನಾರೀಣಾಂ ಅಂದ್ರೆ ಎಲ್ಲ ಹೆಂಗಸರಲ್ಲಿ ಉತ್ತಮ ವಧು, ಬಹಳ ಉತ್ತಮವಾದಂತಹ ವಧುವಿನ ರೂಪದಲ್ಲಿ ಸೀತೆ ಇದ್ದಳು ಅಲ್ಲ. ಸೊಸೆಯ ರೂಪದಲ್ಲಿ, ವಧು ಅಂದ್ರೆ ಸೊಸೆಯ ರೂಪದಲ್ಲಿ ಬಂದಂತಹವಳು. ಸೀತಾ ಅಪಿ ರಾಮಂ ಅನುಗತ, ಅಂತಹ ಸೀತೆ, ಎಂತಹ ಸೀತೆ, ಎಲ್ಲ ಸುಲಕ್ಷಣಗಳಿಂದ ಕೂಡಿರುವಂತಹವಳು, ಉತ್ತಮ ವಧು ಆಗಿರ್ತಕ್ಕಂಥವಳು. ಮತ್ತೆ ಹಿಂದಿನ ಶ್ಲೋಕದಲ್ಲಿ ಇದ್ದಂತಹ ಎಲ್ಲ ಯಾವ ಯಾವ ವಿಶೇಷಣಗಳನ್ನ ಹೇಳಿದ್ರು, ಎಲ್ಲಾ ವಿಶೇಷಣಗಳಿಂದ ಕೂಡಿದ್ದಂತಹ ಸೀತೆ ರಾಮನನ್ನ ಹಿಂಬಾಲಿಸಿದಳು. ಅನುಗತ ಅಂದ್ರೆ ಅವನ ಹಿಂದೆಯೇ ಹೋದಳು. ಹೇಗೆ ಅಂತ ಹೇಳೋದಕ್ಕೆ ಶಶಿನಂ ರೋಹಿಣಿ ಯಥಾ, ಯಥಾ ರೋಹಿಣಿ ಶಶಿನಂ, ಹೇಗೆ ರೋಹಿಣಿ ನಕ್ಷತ್ರವು ಆ ಚಂದ್ರನನ್ನ ಹಿಂಬಾಲಿಸುತ್ತದೆಯೋ ಅದೇ ರೀತಿಯಲ್ಲಿ ಸೀತೆ ಕೂಡ ರಾಮಚಂದ್ರನನ್ನ ಹಿಂಬಾಲಿಸಿದಳು. ಓಕೆ, ದಯವಿಟ್ಟು ಇದರ ಅನುವಾದವನ್ನ ಓದಿ. ಯಾರಾದರೂ ಭಾನು ಮಾತಾಜಿಯವರು ದಯವಿಟ್ಟು ಓದಿ. ಹರೇ ಕೃಷ್ಣ ಪ್ರಭು. ಓದಿ ಮಾಡಿ. ಸರ್ವಲಕ್ಷಣ ಪೂರ್ಣಳು, ಸ್ತ್ರೀಯರಲ್ಲಿ ಉತ್ತಮಳಾದ ವಧುವೆನಿಸಿದವಳು ಆದ ಸೀತಾದೇವಿಯು ಸಹ ಚಂದ್ರನನ್ನು ರೋಹಿಣಿಯು ಹೇಗೋ ಹಾಗೆ ಹಿಂಬಾಲಿಸಿದಳು. ಹರೇ ಕೃಷ್ಣ. ನೋಡಿ, ವ್ಯಾಖ್ಯಾನ ಬಹಳ ಚೆನ್ನಾಗಿದೆ. ಉತ್ತಮ ಸ್ತ್ರೀಯ ಲಕ್ಷಣಗಳು ಸರ್ವಮಾತೆಯಾದ ಇವಳಲ್ಲದೆ ಬೇರಾರಲ್ಲಿ ಪೂರ್ಣವಾಗಿರಲು ಶಕ್ಯ ಅಲ್ಲ. ಇದೇನು ವಿಸ್ಮಯಕರವಿಲ್ಲ. ಸೀತೆಯಲ್ಲಿ ಎಲ್ಲ ಸದ್ಗುಣಗಳು ಮತ್ತೆ ಸಲ್ಲಕ್ಷಣಗಳು ಇತ್ತು ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ವಿಸ್ಮಯವಿಲ್ಲ ಅದರಲ್ಲಿ. ಏಕೆಂದ್ರೆ ಅವಳಿಂದಲೇ ಎಲ್ಲ ಸದ್ಗುಣಗಳು ಮತ್ತೆ ಉತ್ತಮ ಲಕ್ಷಣಗಳು ಎಲ್ಲವೂ ಅವಳಿಂದಲೇ ಹೊರಗೆ ಬರ್ತಾ ಇದೆ. ಆದ್ದರಿಂದ ಅವಳಲ್ಲಿ ಅದು ವಿರಾಜಮಾನವಾಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯವಿಲ್ಲ. ಸಾಮುದ್ರಿಕ ಶಾಸ್ತ್ರದಲ್ಲಿರುವ ಉತ್ತಮ ನಾರಿಯರ ಎಲ್ಲಾ ಶುಭ ಚಿಹ್ನೆಗಳು ಸೀತೆಯಲ್ಲಿ ಇದ್ದವು. ಒಂದು ಶಾಸ್ತ್ರವಿದೆ, ಸಾಮುದ್ರಿಕ ಶಾಸ್ತ್ರ ಅಂತ. ಅದರಲ್ಲಿ ಒಬ್ಬ ಆದರ್ಶ ಪೂರ್ವನಾದಂತಹ ಪುರುಷ ಅಥವಾ ಆದರ್ಶ ಪೂರ್ವಳಾದಂತಹ ಸ್ತ್ರೀ, ಅವರ ದೈಹಿಕ ಅಂಗಗಳು ಹೇಗೆ ಇರ್ತದೆ ಎಂಬುದಕ್ಕೆ ಒಂದಷ್ಟು ವಿವರವನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದು ಬಹಳ ಪ್ರಸಿದ್ಧವಾದಂತಹ ಶಾಸ್ತ್ರ. ನಾಟ್ಯಶಾಸ್ತ್ರದ ಒಂದು ಭಾಗದ ರೂಪದಂತೆ ಇದೆ. ನಾಟ್ಯಶಾಸ್ತ್ರವನ್ನ ಭರತ ಮುನಿ ಬರೆದಿದ್ದಾರೆ. ಅದರ ಒಂದು ಭಾಗದಲ್ಲಿ ಈ ಸಾಮುದ್ರಿಕ ಶಾಸ್ತ್ರವೂ ಕೂಡ ಬರ್ತದೆ. ಸೊ ಅದರಲ್ಲಿ ನಾವು ಉದಾಹರಣೆಗೆ ಆಜಾನುಲಂಬಿತ ಭುಜೌ ಕನಕಾವದಾತೌ ಸಂಕೀರ್ತನೈಕ ಪಿತರೌ ಕಮಲಾಯದಾಕ್ಷೌ ವಿಶ್ವಂಭರೌ ದ್ವಿಜವರೌ ಸಂಕೀರ್ತನೈಕ ಪಿತರೌ, ಆ ರೀತಿ ಬರುತ್ತಲ್ಲ. ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ಶ್ಲೋಕ. ಆಜಾನುಲಂಬಿತ ಭುಜೌ, ಅವರ ಕೈಗಳು ನಮ್ಮ ಮಂಡಿಯ ತನಕ ಅದು ಅಷ್ಟು ಉದ್ದಕ್ಕೆ ಇದ್ದುವಂತೆ ಅವರ ಕೈಗಳು. ಜಾನು ಅಂದ್ರೆ ಏನು? ಸಂಸ್ಕೃತದಲ್ಲಿ ಜಾನು ಅಂದ್ರೆ ಮಂಡಿ ಅಂತ ಅರ್ಥ. ಜಾನು ಅಂದ್ರೆ ಆ ಕೈಗಳು ಮಂಡಿಯ ತನಕ ಹೋಗ್ತಾ ಇದ್ವಂತೆ, ಅಷ್ಟು ಉದ್ದದ ಕೈಗಳು.
ಸೊ ಈ ರೀತಿಯಾಗಿ ಮಹಾಪುರುಷರ ದೈಹಿಕ ಲಕ್ಷಣಗಳು ಹೇಗಿರಬೇಕು, ಹೇಗಿರ್ತದೆ ಎಂಬುದಕ್ಕೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಒಂದಷ್ಟು ವಿವರವನ್ನ ನಾವು ಪಡ್ಕೋಬಹುದು. ಅದೇ ರೀತಿಯಲ್ಲಿ ಪುರುಷೋತ್ತಮನಾದಂತಹ ರಾಮಚಂದ್ರ ಮತ್ತೆ ನಾರಿ ಉತ್ತಮಳಾದಂತಹ ಸೀತೆ, ಇವರಿಬ್ಬರ ಲಕ್ಷಣಗಳು ಇದ್ದವು. ಪುರುಷ ಉತ್ತಮನನ್ನು ಹೊಂದುವಂತೆ ಈಕೆ ನಾರಿ ಉತ್ತಮಳಾಗಿದ್ದಳು. ದಯವಿಟ್ಟು ಮ್ಯೂಟ್ ಮಾಡಬೇಕಂತ ಕಾಣುತ್ತೆ ಯಾರನ್ನು. ಓಕೆ. ಅದಕ್ಕೆ ಉತ್ತಮ ಪತ್ನಿಯಾದದ್ದಲ್ಲದೆ ದಶರಥ ಕೌಸಲ್ಯರಿಗೆ ಉತ್ತಮ ವಧುವು ಸಹ ಆಗಿದ್ದಳು. ಅಲ್ಲ, ಕೇವಲ ಪತ್ನಿ ಇರಲಿಲ್ಲ, ಆದ್ರೆ ಅತ್ತೆ ಮಾವಂದರಿಗೆ ಉತ್ತಮ ವಧು ಕೂಡ, ಉತ್ತಮ ಸೊಸೆ ಕೂಡ ಆಗಿದ್ಲು ಅವಳು. ಅಲ್ಲ, ಆಚಾರ ಪ್ರಧಾನಶೀಲನಾದ ಸೀರಧ್ವಜನೆಂಬ ಜನಕನ ಮನೆಯಲ್ಲಿ ಹುಟ್ಟಿದವಳು. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಜನಕ ಅನ್ನೋದು ಒಂದು ಸ್ಥಾನ ಇದ್ದಂತೆ, ಸ್ಥಾನನೇ. ಆ ವಂಶದಲ್ಲಿ ಯಾವ ಯಾವ ಮಹಾರಾಜರು ಬರ್ತಾ ಇದ್ರು ಅವರೆಲ್ಲರಿಗೆ ಜನಕ ಅಂತಾನೆ ಹೆಸರು. ಆದ್ದರಿಂದಲೇ ಆಸ್ಥಿತೋ ಜನಕಾದಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರೆ ಸೀತೆಯ ತಂದೆಯಾಗಿದ್ದಂತಹ ಜನಕ, ಅವನಿಗೆ ನಿಜವಾದ ಹೆಸರು ಏನಾಗಿತ್ತು? ಸೀರಧ್ವಜ. ಆದರೂ ಅಯೋನಿಜೆ ಭಗವಂತನ ಶಕ್ತಿ ಸ್ವರೂಪಿಣಿಯಾಗಿದ್ದು ಆಶ್ಚರ್ಯಕರ ರೀತಿಯಲ್ಲಿ ಹುಟ್ಟಿದವಳು. ಯಜ್ಞ ಭೂಮಿಯನ್ನುಳುವಾಗ ನೇಗಿಲೆಗೆ ತಗುಲಿದ ಪೆಟ್ಟಿಗೆಯೊಳಗಿಂದ ಭೂಮಿಯಲ್ಲಿ ಹುಟ್ಟಿ ಬಂದವಳು. ಮಾಯೆಯಲ್ಲವೇ? ಇದಕ್ಕೆ ನೋಡಿ, ದೇವಮಾಯ ಇವ ನಿರ್ಮಿತ. ಏಕೆಂದ್ರೆ ಸೀರಧ್ವಜನ ಹೆಂಡತಿಯ ಗರ್ಭದಿಂದ ಅವಳು ಹುಟ್ಟಿ ಬರಲಿಲ್ಲ, ಆದರೆ ಭೂಮಿಯಿಂದಲೇ ಹುಟ್ಟಿ ಬಂದಂಥವಳು. ಆದ್ದರಿಂದ ದೇವಮಾಯ ಇವ ನಿರ್ಮಿತ. ಅದಕ್ಕೆ ಸೀತಾ ಎಂದು ಹೆಸರು. ಸೀತಾ ಎಂಬಂತ ಶಬ್ದಕ್ಕೆ ಏನರ್ಥ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ. ನೇಗಿಲಿನ ಲಾಂಗಲವೆಂಬ ಉಳುವ ಭಾಗಕ್ಕೂ ಈ ಹೆಸರುಂಟು, ಅದರ ಸ್ಪರ್ಶದಿಂದ ಹೊರಬಂದವಳೆಂದರ್ಥ. ಲಾಂಗಲ ಅಂದ್ರೆ ಪ್ರಾಯಶಃ ಅದರ ಮುಂದಿನ ಭಾಗ ಅಂತ ಅನ್ಸುತ್ತೆ ಅಲ್ಲ, ಯಾರಿಗಾರು ಗೊತ್ತಿದೆಯಾ? ನನಗೆ ಗೊತ್ತಿಲ್ಲ ಅದು. ಅಂದ್ರೆ ಪ್ರಾಯಶಃ ನೇಗಿಲನ್ನ ಭೂಮಿಗೆ ಹಾಕ್ಬೇಕಾದ್ರೆ ಮುಂದಿನ ಒಂದು ಭಾಗ ಬರುತ್ತಲ್ಲ, ಯಾವ್ದ್ರಿಂದ ಆ ಮಣ್ಣನ್ನ ಭೂಮಿಯಿಂದ ತೆಗಿತೀವಿ, ಅದಕ್ಕೆ ಲಾಂಗಲ ಅಂತ ಹೆಸರು ಅಂತ ಕಾಣುತ್ತೆ. ಸೊ ಅದಕ್ಕೇನೆ ಸೀತಾ ಎಂಬಂತ ಹೆಸರು ಬಂತು. ಇವಳು ರಾಮ ಸೌಂದರ್ಯಕ್ಕೆ ಮನಸ್ಸೋತು ಆಕರ್ಷಿಸಲ್ಪಟ್ಟವಳಾಗಿ ಮಾತ್ರ ಅವನ ಹಿಂದೆ ಕಾಡಿಗೆ ಹೊರಟವಳಲ್ಲ. ನೋಡಿ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ. ಚಂದ್ರನಲ್ಲಿ ಕಲಂಕವಿದ್ದು ರೋಹಿಣಿಯು ಅವನನ್ನು ಹಿಂಬಾಲಿಸುವಂತೆ ಈಗ ರಾಜ್ಯಾಭಿಷೇಕದಿಂದ ವಂಚಿತನಾಗಿದ್ದು ವನವಾಸಿಯಾಗಿ ಹೊರಟ ಧೀರ ಪತಿಯನ್ನು ಹಿಂಬಾಲಿಸಿದ ಪತಿವ್ರತೆ ಇವಳೆಂಬುದನ್ನು ತೋರಿಸುವುದು ಈ ಉಪಮಾನದ ಉದ್ದೇಶವೆಂದು ಶ್ರೀ ಗೋವಿಂದರಾಜರ ವ್ಯಾಖ್ಯಾನ. ನೋಡಿ, ದಿನಾಗ್ಲೂ ಅಲ್ಲ, ಪೂರ್ಣಿಮೆಯ ದಿವಸ, ಆಮೇಲೆ ಪೂರ್ಣಿಮೆ ಆದ್ಮೇಲೆ ಒಂದ್ 2-3 ದಿವಸ ಅಥವಾ ಒಂದು 5-6 ದಿವಸ ಯಾವಾಗ ನಾವು ಚಂದ್ರನನ್ನ ನಾವು ನೋಡ್ತೇವೆ, ಆವಾಗ ಚಂದ್ರನ ಮೇಲೆ ಎಷ್ಟೊಂದು ಕಳಂಕ ಇರುವಂತೆ ನಮ್ಗೆ ಕಾಣಿಸುತ್ತೆ. ಎಷ್ಟೊಂದು ಸ್ಪಾಟ್ಗಳು, ಬ್ಲ್ಯಾಕ್ ಸ್ಪಾಟ್ಗಳು, ಕಪ್ಪು ಚುಕ್ಕಿ ಇರುವಂತೆ ನಮ್ಗೆ ಕಾಣಿಸ್ತದೆ ಅಲ್ಲ. ಅದಕ್ಕೆ ವಿಜ್ಞಾನಿಗಳು ಬೇರೆ ಯಾವ್ದಾವ್ದೋ ಕಾರಣಗಳನ್ನ ಕೊಡ್ತಾರೆ. ಆದರೆ ಚಂದ್ರನ ಹೆಂಡತಿಯಾದಂತಹ ರೋಹಿಣಿ ಅನ್ನೋಳು ಚಂದ್ರನ ಹೆಂಡತಿ ಅಲ್ಲ. ಯಾರಿಗೆ ಇಲ್ಲಿ ಯಾರು ಜ್ಯೋತಿಷ್ ಶಾಸ್ತ್ರವನ್ನು ತಿಳ್ಕೊಂಡಿದ್ದಾರೋ ಇರೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಇದು ಇನ್ನೂ ಚೆನ್ನಾಗಿ ಗೊತ್ತಿರ್ತದೆ. ಆದ್ರೆ ಸಾಮಾನ್ಯವಾಗಿ ರೋಹಿಣಿಯನ್ನ ಚಂದ್ರನ ಹೆಂಡತಿ ಅಂತ ಹೇಳ್ತಾರೆ. ಆದ್ರಿಂದ ಚಂದ್ರನ ಹಿಂದೆನೆ ಈ ರೋಹಿಣಿ ನಕ್ಷತ್ರ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲ. ಚಂದ್ರ ಅನ್ನೋನು ಈ ಮನಸ್ಸಿನ ದೇವತೆ. 2ನೇ ಸ್ಕಂದ ಮತ್ತೆ 3ನೇ ಸ್ಕಂದ ಭಾಗವತದಲ್ಲಿ ಪ್ರತಿಯೊಂದು ದೇವತೆ ಯಾರಿದ್ದಾನೆ, ನಮ್ಮ ದೈಹಿಕ ಅಂದ್ರೆ ಪ್ರತಿಯೊಂದು ದೈಹಿಕ ಅಂಗಕ್ಕೆ ಒಂದೊಂದು ದೇವತೆ ಅದಕ್ಕೆ ಇನ್ಚಾರ್ಜ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ನೇಮಕ ಮಾಡಿದ್ದಾನೆ ಭಗವಂತ. ಉದಾಹರಣೆಗೆ ಈ ಮನಸ್ಸಿಗೆ ದೇವತೆ ಯಾರಿದ್ದಾನೆ ಅಂತ ಹೇಳಿದ್ರೆ ಚಂದ್ರ. ಯಾವಾಗ ಸೃಷ್ಟಿಯ ಕ್ರಿಯೆಯನ್ನ 2ನೇ ಸ್ಕಂದದಲ್ಲಿ ಮತ್ತೆ 3ನೇ ಸ್ಕಂದದಲ್ಲಿ ವಿವರಿಸಲಾಗ್ತದೆ, ಆವಾಗ ಸೃಷ್ಟಿಯ ಜೊತೆಗೆ ಈ ದೇವತೆಗಳ ಸೃಷ್ಟಿ ಕೂಡ ಆಗ್ತದೆ. ಆ ದೇವತೆಗಳ ಸೃಷ್ಟಿ ಏನಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಶರೀರದ ಒಂದೊಂದು ಭಾಗಕ್ಕೆ ಕೂಡ ಅವರು ಸಹಕಾರವನ್ನ ನೀಡ್ತಾರೆ. ಅದರಿಂದ ಚಂದ್ರ ಅನ್ನೋನು ಮನಸ್ಸಿನ ದೇವತೆ, ರೋಹಿಣಿ ಅನ್ನೋಳು ಚಂದ್ರನ ಹೆಂಡತಿ ಎಂಬುದಾಗಿ ಹೇಳ್ತಾರೆ. ಸೊ ಚಂದ್ರನ ನಡತೆ, ಚಂದ್ರ ಹೇಗೆ ನಡ್ಕೊಂಡು ಹೋಗ್ತಾನೆ, ಅವನ ಹಿಂದೆನೆ ರೋಹಿಣಿ ಅನ್ನೋಳು ನಕ್ಷತ್ರ ಅನ್ನೋದು ನಡೆದು ಹೋಗ್ತದೆ ಎಂಬುದಾಗಿ ಆಧುನಿಕ ವಿಜ್ಞಾನಿಗಳು ಕೂಡ ಹೇಳ್ತಾರಂತೆ. ಸೊ ಯದ್ಯಪಿ ಚಂದ್ರನ ಮೇಲೆ ಆ ಕಳಂಕ ಇರಬಹುದು, ಅದಕ್ಕೆ ಹೋಗೂಡದೆ ಅವನ ಹಿಂದೆಯೇ ಬಹಳ ಪತಿವ್ರತೆಯಾಗಿ ರೋಹಿಣಿ ಹೇಗೆ ನಡೆದು ಹೋಗ್ತಾಳೆ,
ಅದೇ ರೀತಿಯಲ್ಲಿ ನಿನ್ನೆ ರಾಜ್ಯಾಭಿಷೇಕದ ಘೋಷಣೆಯನ್ನ ದಶರಥ ಮಾಡಿದ್ದಾನೆ. ಇವಾಗ ನನ್ನ ಗಂಡ ಇವಾಗ ರಾಜ್ಯಕ್ಕೆ ಅವನು ಯುವರಾಜನಾಗ್ಬಿಡ್ತಾನೆ, ಅದರಿಂದ ನಾನು ಅವನ ಹಿಂದೆ ಇದ್ದೇನೆ. ಆದ್ರೆ ಇವತ್ತೇನಾಯ್ತು, ಅದೇ ದಶರಥ ನನ್ನ ಗಂಡನಿಗೆ ಕಾಡಿಗೆ ಅರಣ್ಯವಾಸಕ್ಕೆ ವನವಾಸಕ್ಕೆ ಹೋಗೋದಕ್ಕೆ ಹೇಳ್ತಾ ಇದ್ದಾನೆ. ಆದ್ದರಿಂದ ಇವಾಗ ನಾನು ಗಂಡನನ್ನ ಬಿಟ್ಬಿಡ್ತೇನೆ. ಅದು ಅಲ್ಲ, ಹಾಗಲ್ಲ. ಆದ್ರೆ ಆ ರೀತಿಯಾದಂತ ಕಳಂಕ ಅನ್ನೋದಿಲ್ಲ ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಆದ್ರೆ ಉಪಮಾನವನ್ನ ಕೊಟ್ಟಿರೋದಕ್ಕೆ ಒಂದು ಅರ್ಥವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಕಳಂಕ ಅನ್ನೋದು ರಾಮಚಂದ್ರನಲ್ಲಿ ಇಲ್ಲ, ಆದರೆ ಆ ಒಂದು ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಅವನು ಆ ಪಟ್ಟಾಭಿಷೇಕನಿಂದ ಅವನು ವಂಚಿತನಾಗಿದ್ದಾನೆ ಇವಾಗ. ಆದರೂ ಕೂಡ ಸೀತೆ ಅವನ ಹಿಂದೆನೆ ಹೋಗ್ತಾಳೆ ಅನ್ನೋದು ಇಲ್ಲಿ ಇರುವಂತಹ ಅದ್ಭುತವಾದಂತಹ ಅರ್ಥ. ಆದಾಗ್ಯೂ ಶ್ರೀರಾಮನನ್ನು ಅವಳು ಬಹುಕಾಲ ಬಿಟ್ಟು ಅಗಲಿದುದು ಅಚಿಂತ್ಯ ಹೇತುಕವೆಂಬುದಾಗಿ ತೋರಿದರೆ ಅದಕ್ಕೆ ಶ್ರೀ ವೈಷ್ಣವಾಚಾರ್ಯರು ಕಾರಣಗಳನ್ನು ಕೊಟ್ಟು ಅವಳ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಸೊ ಇಷ್ಟಿದ್ರೂ ಕೂಡ ರಾಮಾಯಣದಲ್ಲಿ 3 ವಿಧವಾದಂತಹ ಪರಿಸ್ಥಿತಿಗಳಲ್ಲಿ ಸೀತೆ ರಾಮಚಂದ್ರನಿಂದ ಅಗಲಿ ಬೇರಾಗ್ತಾಳೆ. ಯಾವ ಪರಿಸ್ಥಿತಿಗಳನ್ನೋದನ್ನ ಕೆಳಗಡೆ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದೇಗ್ ಸಾಧ್ಯ? ವಿಷ್ಣೋಹೋ ಶ್ರೀಹಿ ಅನಪಾಯಿನಿ. ಅನಪಾಯಿನಿ ಅಂದ್ರೆ ಯಾವತ್ತೂ ಬೇರೆ ಆಗದಿರುವಂಥವಳು. ಕಳೆದ ಬಾರಿ ನಾವು ಚರ್ಚೆ ಮಾಡ್ತಾ ಇದ್ವಿ, ಲಕ್ಷ್ಮಣ ಯಾವತ್ತೂ ಕೂಡ ರಾಮಚಂದ್ರನಿಂದ ಬೇರೆ ಆಗಲಿಲ್ಲ. ಹುಟ್ಟಿನಿಂದಲೂ ಅವತಾರ ಸಮಾಪ್ತಿಯವರೆಗೆ ಲಕ್ಷ್ಮಣ ರಾಮಚಂದ್ರನ ಜೊತೆಗೇ ಇರ್ತಾನೆ. ಕೊನೆಗೂ ಕೂಡ ರಾಮಚಂದ್ರ ಲಕ್ಷ್ಮಣನನ್ನ ಕರೆದು, ನಾನು ಅವತಾರ ಸಮಾಪ್ತಿಯನ್ನ ಮಾಡೋದಕ್ಕಿಂತ ಮುಂಚೆ ನೀನೇ ಅವತಾರ ಸಮಾಪ್ತಿಯನ್ನ ಮಾಡುವುದು ಮೇಲು, ಯಾಕೆಂದ್ರೆ ನನ್ನನ್ನ ಬಿಟ್ಟು ನಿನಗೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಒಂದು ಕ್ಷಣ ಕೂಡ ಲಕ್ಷ್ಮಣ ಸಂಪೂರ್ಣ 11,000 ವರ್ಷಗಳ ಕಾಲ ಒಂದು ಕ್ಷಣ ಕೂಡ ಬಿಡದೇನೆ ರಾಮಚಂದ್ರನ ಜೊತೆಗೆ ಇರ್ತಾನೆ. ಆದ್ರೆ ಸೀತೆ ವಿಷ್ಣೋಹೋ ಶ್ರೀ ಅನಪಾಯಿನಿ. ಆದ್ರೆ 3 ಪರಿಸ್ಥಿತಿಗಳಲ್ಲಿ ಅವಳು ಬೇರಾಗ್ತಾಳೆ. ಅದ್ ಹೇಗ್ ಸಾಧ್ಯ ಅನ್ನೋದಕ್ಕೆ 3 ವಿಶೇಷವಾದಂತಹ ಕಾರಣಗಳನ್ನ ಇಲ್ಲಿ ಕೊಡ್ತಾರೆ. ಸೊ ಸೀತಾದೇವಿಯು ಭಗವಂತನನ್ನ ಅಗಲಿದುದು 3 ಬಾರಿ. ಯಾವ್ದದು 3 ಬಾರಿ? ಮೊದಲನೇ ಬಾರಿ ಎಲ್ಲರಿಗೂ ಗೊತ್ತೇ ಇದೆ, ರಾವಣನ ದೆಸೆಯಿಂದ. ದೆಸೆಯಿಂದ ಅಂತ ವ್ಯಂಗ್ಯದಿಂದ ಬರಿತಾ ಇದ್ದಾರೆ ಇಲ್ಲಿ. ಲಂಕೆಯ ಅಶೋಕವನದಲ್ಲಿರಬೇಕಾದ ಪರಿಸ್ಥಿತಿ ಬಂದಾಗ, ರಾವಣ ಸೀತೆಯ ಅಪಹರಣವನ್ನ ಮಾಡಿದಾಗ. ಎರಡನೇದು ಜನಾಪವಾದಕ್ಕೆ ಅಂಜಿ, ಜನರು ನನ್ನ ವ್ಯಕ್ತಿತ್ವದಲ್ಲಿ ಅವರು ದೋಷವನ್ನು ಹುಡುಕ್ತಾ ಇದ್ದಾರೆ ಅಂತ ಅಂಜಿ, ಪ್ರಭು ಅಂದ್ರೆ ಇಲ್ಲಿ ಯಾವಾಗ್ಲೂ ರಾಮಚಂದ್ರ ಅವಳನ್ನು ವಾಲ್ಮೀಕಿಗಳ ಆಶ್ರಮದಲ್ಲಿ ಅಥವಾ ಆಶ್ರಯದಲ್ಲಿ ಬಿಟ್ಟಾಗ ಅಲ್ಲ. ಇದ್ರ ಬಗ್ಗೆನೂ ನಮ್ಗೆ ಗೊತ್ತಿದೆ. ಇದು ಉತ್ತರಕಾಂಡದ ಒಂದು ಕಥೆ. ಸೊ ರಾಮಚಂದ್ರ ಸೀತೆಯ ಪರಿತ್ಯಾಗವನ್ನ ಮಾಡ್ಬಿಡ್ತಾನೆ ಅಲ್ಲ. ಯಾವ್ದೋ ಒಬ್ಬ ಅಲ್ಲಿ ರಾಮಾಯಣದಲ್ಲಿ ದೋಬಿ ಅಂತ ಬರೋದಿಲ್ಲ, ಅಗಸ ಅಂತ ಬರೋದಿಲ್ಲ, ಯಾರೋ ಒಬ್ಬ ಆ ರೀತಿ ಹೇಳ್ತಾ ಇದ್ದ ಅಂತ ಬರುತ್ತಷ್ಟೇನೆ. ಸೀತೆಯ ವ್ಯಕ್ತಿತ್ವದಲ್ಲಿ ದೋಷವನ್ನ ಹುಡುಕ್ತಾ ಇದ್ದ ಅಂತ ಬರುತ್ತಷ್ಟೇನೆ. ಅವಾಗ ರಾಮಚಂದ್ರ ಲಕ್ಷ್ಮಣನನ್ನ ಕರೆದು, ದಯವಿಟ್ಟು ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಯನ್ನ ಬಿಟ್ಬಿಟ್ಟು ಬಂದ್ಬಿಡು. ಲಕ್ಷ್ಮಣನಿಗೆ ಅರ್ಥ ಆಗೋದಿಲ್ಲ ಅವಾಗ. ಆದ್ರೆ ಅದನ್ನ ವಿವರಿಸಿ ರಾಮಚಂದ್ರ ಹೇಳಾದ್ಮೇಲೆ ಲಕ್ಷ್ಮಣನಿಗೆ ನಿಜವಾಗ್ಲೂ ಇಷ್ಟ ಇರೋದಿಲ್ಲ. ಆದ್ರೆ ಅಣ್ಣನ ಮಾತನ್ನ ಕೇಳಲೇಬೇಕು ಅಂತ ಹೇಳಿ ಸೀತೆಯನ್ನ ಅಲ್ಲಿ ಬಿಟ್ಟು ಬಂದ್ಬಿಡ್ತಾನೆ. ಸೊ ಅಲ್ಲಿ ಏನಕ್ಕೆ ಬಿಡೋದಕ್ಕೆ ಹೇಳ್ತಾನೆ ರಾಮಚಂದ್ರ ಅನ್ನೋದಕ್ಕೆ ಕೂಡ ಬಹಳ ಮುಖ್ಯವಾದಂತಹ ಕಾರಣ ಇದೆ. ಅಲ್ಲಿ ತಮಸಾ ನದಿಯ ತೀರದಲ್ಲೇನೆ ವಾಲ್ಮೀಕಿ ಮುನಿಗಳ ಆಶ್ರಮ ಇರೋದು ಬಹಳ ಚೆನ್ನಾಗಿ ರಾಮಚಂದ್ರನಿಗೆ ಗೊತ್ತಿದೆ. ಆದ್ದರಿಂದ ಸೀತೆಯನ್ನ ಬೇರೆ ಎಲ್ಲರೂ ಬಿಟ್ರೆ ಬಹಳ ಕಷ್ಟ ಆಗತ್ತೆ ಅವಳಿಗೆ ಅಂತ ಹೇಳಿ ಆ ತಮಸಾ ನದಿಯ ತೀರದಲ್ಲೇ ಬಿಟ್ರೆ ಅವಾಗ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಾದ್ರೂ ಅವಳು ಸುಖಿಯಾಗಿ ಬದುಕಬಹುದು ಅಂತ ಹೇಳಿ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಬರೋದಕ್ಕೆ ಹೇಳ್ತಾನೆ ಅಲ್ಲ. ಸೊ ಇದು 2ನೇ ಬಾರಿ. 3ನೇ ಬಾರಿ ಯಾವುದು? ಪುನಃ ಸಂಯೋಗಕ್ಕಾಗಿ ಮಹರ್ಷಿಗಳು ಅಂದ್ರೆ ಇಲ್ಲಿ ಯಾರು? ವಾಲ್ಮೀಕಿ ಮುನಿಗಳು ಭಗವಂತನ ಅಶ್ವಮೇಧ ಮಂಟಪಕ್ಕೆ ಕರೆದಂದಾಗ ಅವತಾರವನ್ನು ಅವನಿಗಿಂತಲೂ ಮೊದಲು ಮುಗಿಸಿ ಭೂಪ್ರವೇಶ ಮಾಡಿದಾಗ. ಸೊ ಅವತಾರ ಸಮಾಪ್ತಿಯ ಕಾಲದಲ್ಲಿ ಕೂಡ ಯಾವಾಗ ರಾಮಚಂದ್ರನಿಗೆ ಗೊತ್ತಾಗ್ಬಿಡ್ತದೆ ಲವಕುಶರ ಮೂಲಕ ಈ ಲವಕುಶರು ಸೀತೆಯ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಂತ ಗೊತ್ತಾಗ್ತದೆ. ಅವಾಗ ಅಶ್ವಮೇಧ ಯಜ್ಞಕ್ಕೆ ನೀನು ಒಬ್ನೇ ಮಾಡೋದು ಸರಿ ಹೋಗೋದಿಲ್ಲ. ಅಲ್ಲಿವರೆಗೆ ಅಲ್ಲಿವರೆಗೆ ಬೇರೆ ಬೇರೆ ಯಾವ ಯಜ್ಞಗಳನ್ನ ಮಾಡಿದ್ದ, ಅವಾಗ ಸೀತೆಯ ಒಂದು ಪ್ರತಿಮೆಯನ್ನ ಇಟ್ಟು ಮಾಡಿಸ್ತಾ ಇದ್ದ ರಾಮಚಂದ್ರ. ಆದ್ರೆ ಇದೀಗ ಅಶ್ವಮೇಧ ಯಜ್ಞಕ್ಕೆ ಸೀತೆಯ ಬರುವಂತಾಗಲಿ ಅಂತ ವಾಲ್ಮೀಕಿ ಮುನಿಗಳು ಹೇಳಬೇಕಾದ್ರೆ ಅವಾಗ ರಾಮಚಂದ್ರ ಮತ್ತೆ ಆವಾಗ್ಲೂ ಕೂಡ ಹಿಂಜರಿತಾನೆ. ಆವಾಗ ಸೀತೆ ಇನ್ನು ಏನು ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಅವಳು ಭೂಪ್ರವೇಶವನ್ನ ಮಾಡ್ಬಿಡ್ತಾಳೆ. ಸೊ ಈ 3 ಪರಿಸ್ಥಿತಿಗಳೇನಿದೆ, ಈ 3 ಪರಿಸ್ಥಿತಿಗಳಲ್ಲಿ ರಾಮನಿಂದ ಅಗಲಿದಳು ಅವಳು ಅಂದ್ರೆ
ಅವಳು ಬೇರೆ ಆದಳು. ಅದಕ್ಕೆ 3 ವಿಶೇಷವಾದಂತಹ ಕಾರಣಗಳನ್ನ ಪಿಳ್ಳೈ ಲೋಕಾಚಾರ್ಯರು ಅಂತ ಶ್ರೀ ವೈಷ್ಣವ ಸಂಪ್ರದಾಯದ ಬಹಳ ಉನ್ನತ ಆಚಾರ್ಯರು ಅವರು ಕೊಡ್ತಾರೆ. ಮೊದಲನೇ ಬಾರಿ ರಾವಣನ ದೆಸೆಯಿಂದ ಅದು ಅಶೋಕ ವಾಟಿಕೆಯಲ್ಲಿ ಇದ್ದಿದ್ದು ಏನಕ್ಕೆ? ತನ್ನ ಕೃಪೆಯನ್ನು ಲೋಕಕ್ಕೆ ತೋರಿಸಿಕೊಡಲು ಅಲ್ಲ. ಸೊ ರಾಮಾಯಣದಲ್ಲಿ 2 ಬಹಳ ಮುಖ್ಯವಾಗಿರ್ತಕ್ಕಂತಹ ಶ್ಲೋಕಗಳಿದೆ. ಮೊದಲನೇದು ನಾನು ಆಗ್ಲೇ ಹೇಳಿದಂತೆ ಚರಮ ಶ್ಲೋಕ. ರಾಮಚಂದ್ರ ಸುಗ್ರೀವನಿಗೆ ವಿಭೀಷಣನ ಸಂಬಂಧದಲ್ಲಿ ಹೇಳುವಂತಹ ಶ್ಲೋಕ. ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ತದಾಮ್ಯೇತದ್ ವ್ರತಂ ಮಮ. ಇದು ನನ್ನ ವ್ರತ ಅಂತ ರಾಮಚಂದ್ರ ಹೇಳ್ತಾನೆ. ಒಂದೇ ಒಂದ್ಸತಿ ಯಾರಾದ್ರೂ ಬಂದು ನಾನು ನಿನ್ನವನು ತವ ಅಸ್ಮಿ ಅಂತ ಹೇಳಿದರೆ ಅವನಿಗೆ ಶಾಶ್ವತ ಕಾಲದವರೆಗೂ ಎಲ್ಲ ಜೀವಿಗಳಿಂದ ಬೇರೆ ಎಲ್ಲ ವಸ್ತುಗಳಿಂದ ಅಭಯ ಪ್ರದಾನವನ್ನ ನಾನು ಮಾಡ್ತೇನೆ, ಇದು ನನ್ನ ವ್ರತ ಅಂತ ಹೇಳುವಂತಹ ಶ್ಲೋಕ. ಎರಡನೇದು ಸೀತೆ ಆ ಅಶೋಕ ವಾಟಿಕೆಯಲ್ಲಿ ತ್ರಿಜಟೆ ಅಂದ್ರೆ ಯಾರು? ಯಾರಾದ್ರೂ ಹೇಳ್ತೀರಾ ಚಾಟ್ ಬಾಕ್ಸ್ ಅಲ್ಲಿ, ಅಥವಾ ಕೈ ಎತ್ತಿ ಯಾರಾದ್ರೂ ಹೇಳ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ಇನ್ನೂ ಉತ್ತಮ. ವಿಭೀಷಣನ ಮಗಳು. ಎಲ್ಲರಿಗೂ ಗೊತ್ತೇ ಇರ್ಬೇಕಲ್ಲ, ಅದು ಬಹಳ ಸರಳವಾದಂತಹ ಪ್ರಶ್ನೆ. ಸೊ ವಿಭೀಷಣನ ಮಗಳು ತ್ರಿಜಟೆ. ಅಲ್ಲಿ ತ್ರಿಜಟೆಯನ್ನ ವಿಭೀಷಣನೇ ಬಿಟ್ಟಿರ್ತಾನೆ. ಏನಕ್ಕೆ ಅಂದ್ರೆ ತ್ರಿಜಟೆಯಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ರಾಕ್ಷಸಿಯರು ಬಹಳ ಕಿರುಕುಳವನ್ನ ಕೊಡ್ತಾ ಇದ್ರು ಅಲ್ಲಿ ಸೀತೆಗೆ ಅಂತ ಹೇಳಿ ವಿಭೀಷಣನೇ ಅಲ್ಲಿ ತನ್ನ ಮಗಳಾದಂತಹ, ಅವಳು ಕೂಡ ರಾಕ್ಷಸಿಯ ಆಕಾರದಲ್ಲಿ ಇದ್ಲು, ಆದರೆ ಅವಳ ಮನಸ್ಸು ಬಹಳ ಒಳ್ಳೆಯ ಮನಸ್ಸು ಅವಳದು, ವಿಭೀಷಣನ ಮಗಳು ಹೇಗಿದ್ರು ಕೂಡ. ಅದರಿಂದ ಅವಳನ್ನ ಅಲ್ಲಿ ಬಿಟ್ಟಿರ್ತಾನೆ. ತ್ರಿಜಟೆಗೆ ಒಂದು ಶ್ಲೋಕವನ್ನ ಹೇಳ್ತಾಳೆ, ಪಾಪಾನಾಂ ವಾ ಶುಭಾನಾಂ ವಾ ಕಾರ್ಯಂ ಕರುಣಮಾರ್ಗೇಣ ಅಂತ ಒಂದು ಶ್ಲೋಕ ಬರುತ್ತೆ. ಕಾರ್ಯಂ ಕರುಣಮಾರ್ಗೇಣ ನ ಕಶ್ಚಿದ್ ನಾಪರಾಧ್ಯತೆ ಅಂತ ಒಂದು ಶ್ಲೋಕ ಬರುತ್ತೆ. ಪೂರ್ತಿ ನನ್ಗೆ ನೆನಪಿಗೆ ಬರ್ತಾ ಇಲ್ಲ, ಬರೀ 3 ಪಾದಗಳು ಮಾತ್ರ ನೆನಪಿಗೆ ಬಂತು. ಅಲ್ಲಿ ಅವನು ಹೇಳ್ತಾನೆ ಅಂದ್ರೆ ಪಾಪಾನಾಂ ವಾ ಶುಭಾನಾಂ ವಾ. ಹನುಮಂತ ಯಾವಾಗ ಈ ರಾವಣನ ಸಂಹಾರ ಆದಮೇಲೆ ರಾಮಚಂದ್ರ ಹನುಮಂತನಿಗೆ ಹೇಳ್ತಾನೆ, ಹೋಗಿ ಸೀತೆಗೆ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡು ಅಂತ. ಅವಾಗ ಹನುಮಂತ ಕೇವಲ ಅಷ್ಟನ್ನು ಮಾತ್ರ ಮಾಡೋದಿಲ್ಲ, ಸೀತೆಗೆ ಆ ಶುಭ ಸುದ್ದಿಯನ್ನ, ಶುಭ ಸಮಾಚಾರವನ್ನ ಮುಟ್ಟಿಸಿ ಆದ ನಂತರ ಈ ಎಲ್ಲ ಯಾವ ರಾಕ್ಷಸರಿದ್ದಾರೆ ಇಲ್ಲಿ ಅವರೆಲ್ಲರನ್ನ ನಾನು ಮುಗಿಸ್ಬಿಡ್ತೇನೆ ಅಂತ ಸೀತೆಗೆ ಹೇಳ್ತಾನೆ. ಯಾಕೆಂದ್ರೆ ನನಗೆ ಗೊತ್ತಿದೆ, ನಾನು ನೋಡಿದ್ದೇನೆ, ನನ್ನ ಕಣ್ಣುಗಳಿಂದ ನೋಡಿದ್ದೇನೆ ಎಷ್ಟು ಕಿರುಕುಳವನ್ನ ಅವರೆಲ್ಲರೂ ನಿನಗೆ ಕೊಟ್ಟಿದ್ದಾರೆ. ಆದ್ರಿಂದ ಇವರೆಲ್ಲರನ್ನ ನಾನು ಒಂದೇ ಕ್ಷಣದಲ್ಲಿ ಮುಗಿಸ್ಬಿಡ್ತೇನೆ ಅಂತ ಹನುಮಂತ ಹೇಳ್ತಾನೆ. ಅವಾಗ ಸೀತೆ ಈ ಶ್ಲೋಕವನ್ನ ಹೇಳ್ತಾಳೆ, ಪಾಪಾನಾಂ ವಾ ಶುಭಾನಾಂ ವಾ. ಯಾರಾದ್ರೂ ಪಾಪಿಗಳಾಗಿರಬಹುದು ಅಥವಾ ಬೇರೆಯವರು ಸಜ್ಜನರಾಗಿರಬಹುದು, ಆದರೆ ಆರ್ಯನಾದಂಥವನು, ಆರ್ಯ ಎಂಬಂತ ಶಬ್ದಕ್ಕೆ ಏನರ್ಥ? ಆರ್ಯ ಅಂದ್ರೆ ಯಾರು ಅಂತ ಹೇಳಿದ್ರೆ ಕಾರ್ಯಂ ಕರುಣಂ ಆರ್ಯೇಣ. ಆರ್ಯನಾದಂಥವನು ಆ ಪಾಪಿಗಳು ಅಂತ ನೋಡದೇನೆ, ಇನ್ನೊಬ್ರು ಸಜ್ಜನರು ಅಂತ ನೋಡದೇನೆ ಅವರ ಮೇಲೆ ಕರುಣೆಯನ್ನ ತೋರಿಸ್ಬೇಕು. ಆದ್ದರಿಂದ ನ ಕಶ್ಚಿನ್ ನಾಪರಾಧ್ಯತೆ. ಯಾರು ತಾನೇ ಈ ಲೋಕದಲ್ಲಿ ತಪ್ಪನ್ನ ಮಾಡೋದಿಲ್ಲ, ಯಾರೋ ತಪ್ಪನ್ನ ಮಾಡಿದ್ದಾರೆ ಅಂದಷ್ಟು ಮಾತ್ರಕ್ಕೆ ಅವರಿಗೆ ಕೇವಲ ದಂಡನೆಯನ್ನೇ ನೀಡಬೇಕು ಅನ್ನೋದು ಆರ್ಯರ ಮನಸ್ಸು ಅಲ್ಲ, ಆರ್ಯರ ಹೃದಯವಲ್ಲ. ಹೌದು, ಇವರೆಲ್ಲರೂ ತಪ್ಪು ಮಾಡಿದ್ದಾರೆ, ಆದ್ರೆ ಅವರೆಲ್ಲರೂ ಸ್ವಂತ ತಮ್ಮಿಂದ ಅವರು ತಪ್ಪು ಮಾಡಿಲ್ಲ. ರಾವಣನ ಮೂಲಕ, ರಾವಣನ ಹೇಳಿಕೆಯ ಮೇರೆಗೆ ಅವರು ತಪ್ಪನ್ನ ಮಾಡಿದ್ದಾರೆ. ಆದ್ರಿಂದ ಅವರನ್ನ ಮನ್ನಿಸುವುದು ಎಷ್ಟೋ ಮೇಲು ಅಂತ ಹೇಳ್ತಾಳೆ. ಅದರಿಂದ ಈ ಶ್ಲೋಕದಿಂದ ಸೀತೆಯ ಹೃದಯ ನಮ್ಗೇನು ಅಂತ ಗೊತ್ತಾಗ್ತದೆ, ತನ್ನ ಕೃಪೆಯನ್ನು ಲೋಕಕ್ಕೆ ತೋರಿಸಿಕೊಡಲು ಅಲ್ಲ. ಅದು ಮೊದಲನೇ ಒಂದು ಪರಿಸ್ಥಿತಿಯಲ್ಲಿ ರಾಮನಿಂದ ಅಗಲು ಆಗಿದ್ದು ಏನಕ್ಕೆ ಅಂದ್ರೆ ತನ್ನ ಕೃಪೆಯನ್ನ ಲೋಕಕ್ಕೆ ತೋರಿಸಿಕೊಡಲು. ಎರಡನೇ ಬಾರಿ ಸೀತಾ ಪರಿತ್ಯಾಗವನ್ನ ರಾಮಚಂದ್ರ ಮಾಡಿದಾಗ ಏನಾಯ್ತು? ಭಗವಂತನಿಗೆ ತಾನು ಪರತಂತ್ರಳೆಂದು ತೋರಿಸಲು. ಪರತಂತ್ರ ಅಂದ್ರೆ ಏನು? ಡಿಪೆಂಡೆಂಟ್. ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್. ಸ್ವತಂತ್ರ ಅಂದ್ರೆ ನಿಜವಾಗ್ಲೂ ಇಂಡಿಪೆಂಡೆಂಟ್ ಅಲ್ಲ, ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್ ಅಲ್ಲ, ನಾನು ನನ್ನ ಮೇಲೇನೆ ನಿರ್ಭರನಾಗಿರ್ತೇನೆ ಅನ್ನೋದು ಸ್ವತಂತ್ರ. ಪರತಂತ್ರ ಅಂದ್ರೆ ನಾನು ನನ್ನ ಮೇಲಲ್ಲ, ಯಾವತ್ತೂ ನನ್ನ ಮೇಲಲ್ಲ, ಆದ್ರೆ ಪರರ ಮೇಲೆ, ಬೇರೆಯವರ ಮೇಲೆ ನಾನು ಯಾವಾಗಲೂ ನಿರ್ಭರನಾಗಿದ್ದೇನೆ. ಇಲ್ಲಿ ಸೀತೆ ತಾನು ಪರತಂತ್ರಳೆಂದು ತೋರಿಸುವುದಕ್ಕಾಗಿ, ಅಂದ್ರೆ ಏನು? ರಾಮಚಂದ್ರನೇ ನನ್ನ ಒಡೆಯ, ಅವನಿಲ್ಲದೆ ನಾನು ಇಲ್ಲ, ಅವನು ಹೇಳಿದಂತೆ ನಾನು ನಡೆದುಕೊಳ್ಳಬೇಕು. ಇವಾಗ ರಾಮಚಂದ್ರ ಹೇಳ್ತಾ ಇದ್ದಾನ, ನಾನು ಇವಾಗ ಕಾಡಿಗೆ ಹೋಗ್ಬೇಕು, ಕಾಡಿಯಲ್ಲೇ ಇರಬೇಕು, ನಾನು ನನ್ನ ಪರಿತ್ಯಾಗವನ್ನ ಮಾಡ್ತಾ ಇದ್ದಾನ, ಹಾಗಾದ್ರೆ ಸರಿ, ಅವನು ಹೇಳಿದಂತೆ ಅದೇ ನನಗೆ ವೇದವ್ಯಾಖ್ಯ. ಏಕೆಂದ್ರೆ ನಾನು ಪರತಂತ್ರಳು, ನನಗೆ ಸ್ವತಂತ್ರವಾದಂತಹ ಒಂದು ಇದು ಸತ್ವವಿಲ್ಲ, ಎಕ್ಸಿಸ್ಟೆನ್ಸ್ ಇಲ್ಲ. ನನ್ನ ಸತ್ವ ಎಲ್ಲವೂ ಕೂಡ ರಾಮಚಂದ್ರನ ಸೇವೆಗೋಸ್ಕರ ಮಾತ್ರ ಅನ್ನೋದನ್ನ ತೋರಿಸೋದಕ್ಕೆ ಎರಡನೇ ಬಾರಿ
ಮೂರನೇ ಬಾರಿ ಭೂಪ್ರವೇಶವನ್ನು ಮಾಡಿದ್ದು ಯಾವುದಕ್ಕಾಗಿ ಅಂತ ಹೇಳಿದ್ರೆ ಭಗವಂತನಿಗೆ ತಾನು ಅನನ್ಯಾರ್ಹಳು ಎಂದು ಸ್ಥಾಪಿಸಲು, ಅನನ್ಯ ಅರ್ಹಳು ಎಂಬುದನ್ನು ಸ್ಥಾಪಿಸುವುದಕ್ಕಾಗಿ. ಅನನ್ಯ ಅಂದ್ರೆ ಏನು? ಅನ್ಯ ಅಂದ್ರೆ ಬೇರೆ, ಅನನ್ಯ ಅಂದ್ರೆ ಬೇರೆ ಅಲ್ಲದೆ ಇರುವಂತಹದ್ದು. ಅನನ್ಯ ಅಂದ್ರೆ ಯಾವುದೇ ಬೇರೆ ಇಚ್ಛೆ ಇಲ್ಲದೆ ಇರ್ತಕ್ಕಂತಹದ್ದು. ಅನನ್ಯ ಅರ್ಹಳು ಅಂದ್ರೆ ನಾನು ಭಗವಂತನಿಗೆ ಬೇರೆ ಭಗವಂತನಿಂದ ಬೇರೆ ಆಗುವುದಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ ಅನ್ನೋದನ್ನ ತೋರಿಸುವುದಕ್ಕಾಗಿ ಅಲ್ಲ. ಸೊ ಅದನ್ನ ತೋರಿಸುವುದಕ್ಕಾಗಿ ಮೂರನೇ ಬಾರಿ ಆ ಭೂಪ್ರವೇಶವನ್ನ ಸೀತೆ ಮಾಡ್ತಾಳೆ ಎಂಬುದಾಗಿ ಈ ಆಚಾರ್ಯರು ಹೇಳ್ತಾರೆ. ಸೊ ಸೀತೆಯ ಒಂದು ಪ್ರಪತ್ತಿಯ ಒಂದು ಏನು ತತ್ವ ಇದೆ ರಾಮಾಯಣದಲ್ಲಿ, ಅದು ಬಹಳ ಮುಖ್ಯವಾದಂತಹದ್ದು. ಸೀತೆಯ ವ್ಯಕ್ತಿತ್ವದಿಂದ ಮತ್ತೆ ಸೀತೆಯ ಗುಣಗಳಿಂದ ಎಷ್ಟೊಂದು ಶಿಕ್ಷಣಗಳನ್ನ ನಮಗೆ ಈ ಎಲ್ಲ ಆಚಾರ್ಯರು ಕೂಡ, ರಾಮಾಯಣದ ಮೇಲೆ ಯಾವ ಯಾವ ವ್ಯಾಖ್ಯಾನಗಳಿದೆ ಆ ಎಲ್ಲ ಆಚಾರ್ಯರು ಸೀತೆಯ ಒಂದು ಯಾವ ವ್ಯಕ್ತಿತ್ವ ಇದೆ ಅದನ್ನ ಹಾಡಿ ಹೊಗಳಾಡಿದ್ದಾರೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ರಾಮಾಯಣ ಎಂಬಂತ ಶಬ್ದ ಅದು ಸರಿ ಇಲ್ಲ, ಆದ್ರೆ ರಾಮಾಯಣ ಎಂಬುವಂತೆ ಎಷ್ಟೋ ಜನ ಹೇಳ್ತಾರೆ. ಆ ರಾಮಾಯಣ ಅನ್ನೋದು ರಾಮನ ಅಯನ, ಅಯನ ಅಂದ್ರೆ ಪ್ರಯಾಣ ಅಂತ ಅರ್ಥ ಬರ್ತದೆ. ಸೊ ರಾಮನ ಪ್ರಯಾಣಕ್ಕೆ ರಾಮಾಯಣ. ಆದ್ರೆ ನಿಜವಾಗ್ಲೂ ಅಲ್ಲಿ ಇರ್ಬೇಕಾಗಿರುವಂತಹದ್ದೇನು ರಾಮಾಯಣ ಅಲ್ಲ, ಆದ್ರೆ ರಾಮಾಯಣ ಅಂತ ಹೇಳಿದ್ರೆ. ರಮ ಅಂದ್ರೆ ಯಾರು? ಸೀತೆ. ಸೀತೆಯ ಪ್ರಯಾಣ ಅಲ್ಲಿ ಹೆಚ್ಚಾಗಿ ಇರುವಂತಹದ್ದು. ಸೀತೆಯ ಒಂದು ಪಾತ್ರವಿಲ್ಲದೆ ರಾಮಾಯಣವೇ ಇಲ್ಲ. ಅದರಿಂದ ಸೀತೆಯ ಗುಣಗಾನವನ್ನ ಹೆಚ್ಚಾಗಿ ನಾವು ರಾಮಾಯಣದಲ್ಲಿ ನಾವು ನೋಡ್ತೇವೆ ಎಂಬುದಾಗಿ ಅದಕ್ಕೆ ಎಷ್ಟೊಂದು ಪ್ರಮಾಣಗಳನ್ನ ಕೂಡ ಕೊಟ್ಟು ಹೇಳ್ತಾರೆ. ಅದರಿಂದ ಸೀತೆಯ ಪಾತ್ರ ಬಹಳ ಮುಖ್ಯ. ಅದನ್ನ ಕೇವಲ ಸಂಕ್ಷಿಪ್ತವಾಗಿ ಈ 2 ಶ್ಲೋಕಗಳ ಮೂಲಕ ನಾರದರು ಚರ್ಚೆ ಮಾಡಿದ್ದಾರೆ. ಅದನ್ನ ನಾವು ಇವಾಗ ಚರ್ಚೆ ಮಾಡಿದ್ವಿ. ಯಾರ್ಯಾರು ಸೇರಿದ್ದರ ಎಲ್ಲರಿಗೆ ಬಹಳ ಧನ್ಯವಾದಗಳು ಇವತ್ತು ಭಾಗವಹಿಸಿದ್ದಕ್ಕೆ. ಮುಂದಿನ ಬಾರಿ ನಾವು ಮತ್ತೆ ಸೇರಿ ಭರತನ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ. ಬರೋ ಮಂಗಳವಾರ, ಬರೋ ಸೋಮವಾರ ಬಹಳ ಮುಖ್ಯವಾದಂತಹ ನಾವು ಎಲ್ಲ ಗೌಡಿಯ ವೈಷ್ಣವರಿಗೆ ಬಹಳ ಮುಖ್ಯವಾದಂತಹ ಉತ್ಸವ ಗೌರ ಪೂರ್ಣಿಮೆ. 7 ಪ್ರಮುಖವಾದಂತಹ ಉತ್ಸವಗಳಲ್ಲಿ ನಾವು ವರ್ಷದಲ್ಲಿ 7 ಪ್ರಮುಖವಾದಂತಹ ಉತ್ಸವಗಳನ್ನ ಹಬ್ಬಗಳನ್ನ ಆಚರಿಸ್ತೇವೆ. ನಿತ್ಯಾನಂದ ತ್ರಯೋದಶಿ, ಗೌರ ಪೂರ್ಣಿಮೆ, ಅದಾದ್ಮೇಲೆ ರಾಮನವಮಿ, ನರಸಿಂಹ ಚತುರ್ದಶಿ, ಅದಾದ್ಮೇಲೆ ಬಲರಾಮ ಪೂರ್ಣಿಮೆ, ಜನ್ಮಾಷ್ಟಮಿ, ಮತ್ತೆ ಕೊನೆಯದು ರಾಧಾಷ್ಟಮಿ. ಸೊ ಗೌರ ಪೂರ್ಣಿಮೆ ಬಹಳ ಮುಖ್ಯವಾದಂತಹ ಒಂದು ದಿವಸ. ಅದಕ್ಕೆ ಎಲ್ಲರಿಗೂ ಶುಭಾಶಯಗಳು. ಇಷ್ಟ ಹೇಳಿ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಯಾವ್ದಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ದಲ್ಲಿ ನೀವು ಕೇಳಬಹುದು. ಇಲ್ಲವಾದಲ್ಲಿ ನಾವು ಮತ್ತೆ ಮಂಗಳವಾರ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ತರಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಪ್ರಭುಜಿ ಪ್ರಶ್ನೆ ಇತ್ತು ಪ್ರಭುಜಿ. ಕೇಳಿ. ಪ್ರಭುಜಿ, ಸೀತಾ ಮಾತಾ ಹುಟ್ಟುವಾಗ ವೈಕುಂಠದಿಂದ ಭೂಮಿಯಲ್ಲೇ ಬರ್ತಾರ ಅಥವಾ ಹೇಗೆ ಪ್ರಭುಜಿ? ರಾಮಾಯಣದ ಪ್ರಕಾರ ಅದೇ ರೀತಿಯಲ್ಲಿ. ಯಾಕೆಂದ್ರೆ ರಾಮಾಯಣದ ಪ್ರಕಾರ ಲಕ್ಷ್ಮೀ ಅವತಾರ ಅಂತ ಹೇಳ್ತಾರೆ. ನಾರಾಯಣನ ಅವತಾರ ರಾಮ ಮತ್ತೆ ಲಕ್ಷ್ಮೀ ಅವತಾರ ಸೀತೆ. ಅದರಿಂದ ಭೂಮಿಯಲ್ಲೇ ಭೂಮಿಯಿಂದ ಬಂದಂತವಳು ಅಂತ ಹೇಳುತ್ತೆ. ಹೌದು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಯಾವುದು ಇಲ್ಲ ಅಂತ ಅನ್ಕೋತೀನಿ. ಇವಾಗ ಇಲ್ಲಿ ವಿರಾಮವನ್ನು ಕೊಡೋಣ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ.